ಹಾಯ್ ಹಲೋ ನಮಸ್ಕಾರ. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನ ವಿಜಯ ಕರ್ನಾಟಕ ಅವರ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದು. ಸೊ ಇವತ್ತು ನಾವು ಹುಬ್ಳಿಯಲ್ಲಿದ್ದೀವಿ. ಒಬ್ಬರು ಸ್ಪೆಷಲ್ ಡಾಕ್ಟ್ರನ್ನ ನಾವು ಮೀಟ್ ಮಾಡ್ತಾ ಇದ್ದೀವಿ. ಇವರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇಯರ್ ಸೈನ್ಸ್ ಆ್ಯಂಡ್ ಸ್ಪೀಚ್ ಸೈನ್ಸ್ ಅಂತ ಇವರ ಸ್ಪೆಷಾಲಿಟಿ. ಯಾರಿಗೆ ಮಾತು ಬರಲ್ಲ, ಯಾರಿಗೆ ಕಿವಿ ಕೇಳಿಸಲ್ಲ, ಈ ಥರ ಸಮಸ್ಯೆಗಳನ್ನು ತುಂಬ ನೋಡ್ಕೊಂಡು ಬಂದಿದ್ದಾರೆ ಅವರು. ಸುಮಾರು 10 ವರ್ಷಗಳ ಕಾಲ ಅವರ ಎಕ್ಸ್ಪೀರಿಯನ್ಸ್ ಇದೆ ಈ ಕ್ಲಿನಿಕ್ ಶುರು ಮಾಡಿ. ಎಷ್ಟೊಂದು ಪೇರೆಂಟ್ಸ್ಗಳಿಗೆ ಅವ್ರ ಮಕ್ಕಳಿಗೆ ಮಾತು ಬರ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ ಅಂತ ಬಹಳನೇ ತಲೆ ಕೆಡಿಸ್ಕೊಂಡಿರ್ತಾರೆ. ಇನ್ಮೇಲೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ವಿಕ್ರಾಂತ್ ಪಾಟೀಲ್ ಸರ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಅವ್ರ ಹತ್ರನೇ ಎಲ್ಲ ಡಿಸ್ಕಸ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸೊ ಮಚ್. ಸರ್, ನಿಮ್ಮದು ಸ್ಪೆಷಾಲಿಟಿನೇ ಒಂಥರ ಸ್ಪೆಷಲ್ ಅನ್ನಿಸ್ತಾ ಇದೆ ನನಗೆ. ಸೊ ಇಯರ್ ಸೈನ್ಸ್ ಮತ್ತು ಸ್ಪೀಚ್ ಸೈನ್ಸು, ಸೊ ಇದು ಹೇಗೆ ಸರ್ ಶುರುವಾಗಿದ್ದು? ಇದ್ರದ್ದು ಹಿಸ್ಟ್ರಿ ಹೇಳಬೇಕು ಅಂದರೆ, ಐ ಕಮ್ ಫ್ರಮ್ ಅ ಮೆಡಿಕಲ್ ಫ್ಯಾಮಿಲಿ. ನಮ್ಮ ಫಾದರು ENT ಸರ್ಜನ್ ಇದ್ದಾರೆ. ಸೊ ಅಲ್ಲಿಂದ ಈ ಫೀಲ್ಡಿಗೆ ಎಕ್ಸ್ಪೋಜರ್ ಇದ್ದೇ ಇತ್ತು. ಬಟ್ ನೀವು ಹೇಳಿದಂಗೆ ಸ್ಪೆಷಾಲಿಟಿ ಫೀಲ್ಡ್ ಅಂದಮೇಲೆ ಇಂಡಿಯಾನಲ್ಲಿ ಅಷ್ಟು ಅವೇರ್ನೆಸ್ ಆವಾಗ ಇದ್ದಿದ್ದಿಲ್ಲ. ಈಗೂ ಕೂಡ ಅವೇರ್ನೆಸ್ ಕಡಿಮೆ. ಸೊ ಇದನ್ನು ಕಲಿಯೋಕ್ಕೆ ಅಂತ ಹೇಳಿ ನಾನು ಮಣಿಪಾಲಲ್ಲಿ ನಂದು ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ದೆನ್ ಅಮೇರಿಕಾಗೆ ಹೋದೆ. ಅಲ್ಲಿ ಡಾಕ್ಟ್ರೇಟ್ ಮುಗಿಸಿದೆ. ದೆನ್ ಅಲ್ಲಿ ಹೇಳಿದರು ಬೆಸ್ಟ್ ಕಂಟ್ರಿ ಟು ವರ್ಕ್ ಈ ಫೀಲ್ಡಿಗೆ ಆಸ್ಟ್ರೇಲಿಯಾ, ಅಲ್ಲಿಗೆ ಹೋಗಬೇಕು. ಅಲ್ಲಿ ತುಂಬ ಗೌರ್ಮೆಂಟ್ ಸಪೋರ್ಟ್ ಇದೆ, ಅವೇರ್ನೆಸ್ ಇದೆ. ಅಲ್ಲಿನೂ ಒಂದು 5-6 ಇಯರ್ಸ್ ಕೆಲಸ ಮಾಡಿದೆ. ಎವ್ರಿ ಹಾಲಿಡೇ ಇಂಡಿಯಾಗೆ ಬಂದಾಗ ನಮ್ಮ ಫಾದರ್ ಒಂದು ಚೆನ್ನಾಗಿ ಕೆಲಸ ಮಾಡಿಸ್ತಿದ್ರು. ಮನೇಲಿ ಕೂಡಕ್ಕೆ ಬಿಡ್ತಿದ್ದಿಲ್ಲ. ನೀನು ಹಾಲಿಡೇಗೆ ಬಂದರು, ನೀನು ಕ್ಲಿನಿಕಲ್ಲಿ ಬಂದು ಕೂತ್ಕೋಬಾ ಅಂತ. ಅಲ್ಲಿ ಕೂತ್ಕೊಂಡು ನೋಡಿದಾಗ ಒಂಥರ ಹಾರ್ಟಲ್ಲಿ ಒಂದು ಪಿಂಚ್ ಸ್ಟಾರ್ಟ್ ಆಯಿತು. ಇಷ್ಟೆಲ್ಲ ಕಲ್ಕೊಂಡು ಅಲ್ಲೇ ಆಸ್ಟ್ರೇಲಿಯಾದಲ್ಲಿ ಸರ್ವಿಸ್ ಮಾಡೋದ್ರಲ್ಲಿ ಏನು ಮಜಾ. ಅಲ್ಲಿ ನಾನು ಇಲ್ಲ ಅಂದರೂ ಇನ್ನೊಬ್ರು ಯಾರಾದರೂ ಮಾಡೇ ಮಾಡ್ತಾರೆ. ದೇರ್ ಇಸ್ ಅ ಸಿಸ್ಟಮ್. ಸೊ ಆ ಇನ್ಫ್ರಾಸ್ಟ್ರಕ್ಚರ್ ಇಂಡಿಯಾಗೆ ಯಾಕೆ ತರಬಾರ್ದು ಅಂತ ಹೇಳಿ, ಸೊ ದ್ಯಾಟ್ ವಾಸ್ ದ ಡಿಸಿಷನ್. ದ್ಯಾಟ್ ಇಂಡಿಯಾಗೆ ಬಂದರೂ ವಿಷನ್ ಡೈಲ್ಯೂಟ್ ಮಾಡಲ್ಲ. ಇಂಡಿಯಾನಲ್ಲಿ ನಡೆಯಲ್ಲ, ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡೋ ಅಂತ ಹಂಗೆ ಬೇಡ. ಅಲ್ಲಿ ಯಾವ ಸ್ಟ್ಯಾಂಡರ್ಡ್ಸಲ್ಲಿ ರನ್ ಆಗುತ್ತೆ, ಅಲ್ಲಿ ಗೌರ್ಮೆಂಟ್ ಆಡಿಟ್ಸ್ ಆಗ್ತದೆ, ನೀವು ಇದೆಲ್ಲ ಪ್ರೋಟೋಕಾಲ್ ಫಾಲೋ ಮಾಡಲೇಬೇಕು. ಸೊ ಐ ಥಾಟ್ ಇಂಟರ್ನಲ್ಲಿ ನಾನೇ ಆಡಿಟ್ ಮಾಡ್ಕೋತೀನಿ. ಅಲ್ಲಿಂದ ಇಲ್ಲಿ ಬಂದು ನನಗೆ ಆಡಿಟ್ ಮಾಡಿದರೆ ಐ ಶುಡ್ ಸ್ಟಿಲ್ ಪಾಸ್. ಆ ಉದ್ದೇಶದಿಂದ ದೆನ್ ಐ ಸ್ಟಾರ್ಟೆಡ್ ಇಯರ್ ಸೈನ್ಸ್ ಸೆಂಟರ್. ಇಯರ್ ಸೈನ್ಸ್ ಅಂದರೆ ವಿ ಕೆಪ್ಟ್ ನೇಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಇಯರು ಸೈನ್ಸ್, ಕಿವಿದು ವಿಜ್ಞಾನ, ಶ್ರವಣ ವಿಜ್ಞಾನ. ಸೊ ಅದ್ರ ರಿಲೇಟೆಡ್ ಏನೇ ಇದ್ದರೂ, ನಾರ್ಮಲ್ ಹಿಯರಿಂಗು ಇರ್ಬೋದು, ಹಿಯರಿಂಗ್ ಲಾಸ್ ಇರ್ಬೋದು, ವಿ ವಿಲ್ ಸಾಲ್ವ್. ಹಿಯರಿಂಗ್ ಲಾಸ್ ಬಂದ ಮೇಲೆ ಕಾಮನ್ ಆಗಿ ಮಕ್ಕಳಲ್ಲಿ ಸ್ಪೀಚ್ ಪ್ರಾಬ್ಲಮ್ಸು ಬಂದೇ ಬರುತ್ತೆ. ಅಂದರೆ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಸೊ ಸ್ವಲ್ಪ ವರ್ಷ ನಂತರ ದೆನ್ ಐ ಥಾಟ್ ಇದನ್ನು ಬರೀ ಇಯರ್ ಸೈನ್ಸ್ ಅಷ್ಟೇ ಮಾಡ್ಕೊತಿದ್ರೆ ಸಾಲಲ್ಲ. ಬಿಕಾಸ್ ಪೇಷಂಟ್ಸ್ ವೇರ್ ಆಸ್ಕಿಂಗ್, ಅಲ್ಲಿ ಸರ್ ನನ್ನ ಮಗು ಮಾತು ಬರ್ತಾ ಇಲ್ಲ ನೋಡಿ. ಇಂಡಿಯಾಗೆ ಬಂದಾಗ ದ್ಯಾಟ್ ವಾಸ್ ನಾಟ್ ಮೈ ಇಂಟೆನ್ಷನ್. ಬರೀ ಕಿವಿ ಮಾಡ್ತೀನಿ, ಆಡಿಯಾಲಜಿ ಮಾಡ್ತೀನಿ ಅಂತಿತ್ತು. ಬಟ್ ಇಷ್ಟು ಪೇಷಂಟ್ಸಿಗೆ ಇಲ್ಲಂತೂ ನೋಡಲ್ಲ ಮಾಡಲ್ಲ ಅಂತ ಅನ್ನೋಕ್ಕೆ ಬರಲ್ಲ. ಬಿಕಾಸ್ ಇರೋದೇ ಕಡಿಮೆ ಪ್ರೊಫೆಷ್ನಲ್. ಸೊ ಅದರಲ್ಲಿ ವಿ ಕೆನಾಟ್ ಬಿ ಚೂಸಿ. ಸೊ ಐ ಥಾಟ್ ಓಕೆ, ಇವ್ರಿಗೂ ನಾವು ಸರ್ವ್ ಮಾಡೋಣ ಅಂತ ಹೇಳಿ ದೆನ್ ವಿ ಕ್ರಿಯೇಟೆಡ್ ಅನದರ್ ಸಿಸ್ಟರ್ ಕನ್ಸರ್ನ್, ಸ್ಪೀಚ್ ಸೈನ್ಸ್ ಸೆಂಟರ್ ಅಂತ. ಅಗೇನ್ ನೇಮಿಂಗ್ ವಾಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಸ್ಪೀಚ್ ಸೈನ್ಸ್, ಮಾತಿನ ಹಿಂದೆ ಏನು ವಿಜ್ಞಾನ ಇದೆ, ಹೆಂಗೆ ಕಲಿತಾರೆ ಅದ್ರ ಬಗ್ಗೆ ಅಸೆಸ್ಮೆಂಟ್ ಆಯಿತು, ಎಕ್ಸಾಮಿನೇಷನ್ಸ್, ಆ್ಯಂಡ್ ದೆನ್ ಟ್ರೀಟ್ಮೆಂಟ್ ಥೆರಪಿನೂ ಮಾಡ್ತೀವಿ. ಸೊ ಹಿಂಗೆ ಮಾಡ್ತಾ ಇದ್ದು ಒಂದು ಆಯ್ತು, ಈಗ 12 ಇಯರ್ಸ್ ಆಯಿತು. ಸ್ಪೀಚ್ ಥೆರಪಿ ಅಂತ ಹೇಳಿದ್ರೆ ಇದು ಮಕ್ಕಳಿಂದನೇ ಶುರುವಾಗುತ್ತಾ? ಮೋಸ್ಟ್ಲಿ ಮಕ್ಕಳಿಗೆ ಸ್ಪೀಚ್ ಥೆರಪಿ. ಅಫ್ಕೋರ್ಸ್ ರೇರ್ ಕೇಸಸಲ್ಲಿ ದೊಡ್ಡವ್ರಿಗೂ ಸ್ಪೀಚ್ ಥೆರಪಿ ಬೇಕಾಗುತ್ತೆ. ಮೇ ಬಿ ಸ್ಟ್ರೋಕ್ ಆಗಿತ್ತು, ಬ್ರೈನ್ ಡ್ಯಾಮೇಜ್ ಆಗಿತ್ತು, ಬಟ್ ದ ಇನ್ಸಿಡೆನ್ಸ್ ಈಸ್ ಲೆಸ್. ಬಟ್ ಮೆಜಾರಿಟಿ ಮಕ್ಕಳಿಗೆ. ಬಟ್ ನನಗನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಈಗ ಸೋಷಿಯಲ್ ಮೀಡಿಯಾ, ಈ ಯೂಟ್ಯೂಬ್, ಈಗ ಮಕ್ಕಳು ನನ್ನ ಮಗುವಿಗೆ ಮೊಬೈಲ್ ಕೊಡಲಿಲ್ಲ ಅಂದರೆ ಊಟ ಮಾಡಲ್ಲ, ಮೊಬೈಲ್ ತೋರಿಸಲಿಲ್ಲ ಅಂದರೆ ಇದು ಮಾಡಲ್ಲ ಅಂತ ಎಲ್ಲ ಪೇರೆಂಟ್ಸೂ ಬೈ ಡಿಫಾಲ್ಟ್ ಮೊಬೈಲ್ನ ಮುಂದೆ ಇಟ್ಕೊಂಡೇ ಮಾಡ್ತಾರೆ. ಸೊ ಕ್ರಮೇಣ ಅದಕ್ಕೆ ಮಾತು ಬರಲ್ಲ. ಅಂದರೆ ಇಟ್ಸ್ ಕನೆಕ್ಟೆಡ್ ಟು ದ ಯೂಟ್ಯೂಬ್ ಆ ಥರ ಏನಾದರೂ? ಸೊ ಈಗ ಏನಾಗಿದೆ ಅಂದರೆ, ರಾದರ್ ಎಲ್ಲರೂ ಯೂಟ್ಯೂಬಿಗೆ ಬ್ಲೇಮ್ ಮಾಡಿಬಿಡ್ತಾರೆ. ಯೂಟ್ಯೂಬ್ ನೋಡಿ ಮಗು ಮಾತು ಬರ್ತಾ ಇಲ್ಲ, ಇದಾಯಿತು. ಬಟ್ ರಾದರ್ ದೆನ್ ದ್ಯಾಟ್ ಇಟ್ ಈಸ್ ಪೇರೆಂಟಿಂಗ್ ಟು ಬಿ ಬ್ಲೇಮ್ಡ್ ಅಂತ ಅನಿಸುತ್ತೆ. ಪೇರೆಂಟಿಂಗ್, ಅಫ್ಕೋರ್ಸ್ ಪೇರೆಂಟ್ಸ್ಗೂ ಇತ್ತೀಚಿಗೆ ಟೈಮ್ ಇಲ್ಲ. ಸೊ ಹಾಗಾಗಿ ಶಾರ್ಟ್ಕಟ್ ಹುಡುಕ್ತಾರೆ. ಬಟ್ ಎಲ್ಲರಿಗೂ ನಾಲೆಜ್ ಇಲ್ಲ ದ್ಯಾಟ್ ಮಗು ಮಾತು ಹೆಂಗೆ ಕಲಿತದೆ. ಮಗು ಮಾತು ಕಲಿಯೋದು ಮಾತು ಕೇಳಿ.
ಸೊ ಆವಾಗ ಇವು ಎಜುಕೇಟೆಡ್ ಪೇರೆಂಟ್ಸ್ ಏನಂತಾರೆ, ಯೂಟ್ಯೂಬಲ್ಲೂ ಮಾತೆ ಕೇಳ್ತಾ ಇದೆಯಲ್ಲ ಕಲಿಬೋದು ಅಂತ ಹೇಳಿ ನಾನು ಪೋಯಮ್ಮು ನರ್ಸರಿ ರೈಮ್ ಹಚ್ಚಿಬಿಡ್ತೀನಿ. ಬಟ್ ಮಗುಂದು ಬ್ರೈನ್ ಹೆಂಗೆ ಡಿಸೈನ್ ಆಗಿರುತ್ತೆ ಅಂದರೆ, ಇಟ್ ಈಸ್ ಪ್ರೈಮ್ ಟು ಲಿಸನ್ ಟು ಮದರ್ ಟಂಗ್. ಸೊ ಈಗ ತಂದೆ ಕನ್ನಡ ಮಾತಾಡ್ತಿದ್ರು, ತಾಯಿ ಕನ್ನಡ ಮಾತಾಡ್ತಾಯಿದ್ರು. ಸೊ ಬ್ರೈನಿಗೆ ಪ್ರೀ ನಾಲೆಜ್ ಇರುತ್ತೆ, ನಾನು ಹುಟ್ಟಿದ ಮೇಲೆ ಕನ್ನಡ ಭಾಷೆ ಕಿವಿಗೆ ಬಿದ್ದರೆ ನಾನು ಅದನ್ನು ಗ್ರಹಿಸ್ಕೋಬೇಕು, ಕ್ಯಾಚ್ ಮಾಡಬೇಕು. ಸೊ ಬ್ರೈನ್ ಈಸ್ ರೆಡಿ ಟು ಕ್ಯಾಚ್ ಕನ್ನಡ. ಬಟ್ ಕೈಯಾಗಿ ಯೂಟ್ಯೂಬ್ ಬಂದುಬಿಡುತ್ತೆ. ಯೂಟ್ಯೂಬಲ್ಲಿ ಇಂಗ್ಲೀಷ್ ಬಂತು, ಇಂಗ್ಲೀಷ್ ಇದ್ದರೂ ಬೇರೆ ಬೇರೆ ಆ್ಯಕ್ಸೆಂಟು. ಸೊ ಬ್ರೈನ್ಗೆ ಪ್ಯಾಟರ್ನ್ ಬೇಕು, ಸೇಮ್ ಟೈಪ್ ಭಾಷೆ, ಸೇಮ್ ಟೈಪ್ ಮಾತಾಡೋರು ಇದ್ದರೆ ಕಲಿತಾರೆ. ವೆರೈಟಿ ಬಂದರೆ ಬ್ರೈನ್ ಕಲಿಯಲ್ಲ, ಎಂಟರ್ಟೈನ್ಮೆಂಟ್ ಅದು, ನೋ ಲರ್ನಿಂಗ್. ಸೊ ಹಾಗಾಗಿ ಇತ್ತೀಚಿನ ಮಕ್ಕಳಿಗೆ ಮಾತಿನ ಬೆಳವಣಿಗೆ ಡಿಲೇ ಆಗ್ತಾ ಇರೋದು ಬಿಕಾಸ್ ಆಫ್ ಒನ್ ಆಫ್ ದ ರೀಸನ್. ಮಾತು ಕಲಿಯೋಕ್ಕೆ ಫಿಸಿಯೋಲಾಜಿಕಲಿನೂ ಬೇಕು, ನಮ್ಮ ಕಿವಿ ಬೇಕು, ಬಾಯಿ ಬೇಕು, ಬ್ರೈನ್ ಬೇಕು. ಬಟ್ ಅದಕ್ಕಿಂತ ಮುಖ್ಯ ಇಸ್ ದ ಎನ್ವೈರ್ಮೆಂಟ್, ನಾವು ಯಾವ ವಾತಾವರಣದಲ್ಲಿ ಕಲಿತಾ ಇದ್ದೀವಿ. ಈಗ ನಂದು ಫುಲ್ ನನ್ನ ಮನೆ ವಾತಾವರಣ ಶ್ರಿಂಕ್ ಆಗಿ ಒಂದು 4 ಇಂಚ್ ಸ್ಕ್ರೀನಿಗೆ ಆಗಿಬಿಟ್ರೆ ಅಲ್ಲಿಂದ ವಾತಾವರಣ ಸಾಲಲ್ಲ ಕಲಿಯೋಕ್ಕೆ. ಸೊ ಡಿಲೇ ಆಗ್ತಾ ಬಂದ್ಬಿಡುತ್ತೆ. ಸೊ ಅಂಥವ್ರಿಗೆ ನೀವೇನು ಮಾಡ್ತೀರಾ ಡಾಕ್ಟರ್? ಫಸ್ಟ್ ಥಿಂಗ್ ಈಸ್, ಮಗುಗೆ ಅಫ್ಕೋರ್ಸ್ ನೋಡ್ತೀವಿ ದಟ್ ದೇರ್ ಆರ್ ನೋ ಫಿಸಿಯೋಲಾಜಿಕಲ್ ಆಸ್ಪೆಕ್ಟ್ಸ್. ಅಂದರೆ ಕಿವಿ ಕೇಳ್ತಾ ಇರಬೇಕು, ಬ್ರೈನ್ ಫಂಕ್ಷನಿಂಗ್, ಸಿಂಪಲ್ IQ ಚೆನ್ನಾಗಿರಬೇಕು, ಓರಲ್ ಸ್ಟ್ರಕ್ಚರ್, ನಾಲಿಗೆ, ಗಂಟ್ಲು ಚೆನ್ನಾಗಿರ್ಬೇಕು. ಅದೆಲ್ಲ ಇತ್ತು ಅಂದರೆ ಬೇಸಿಕ್ ಫೌಂಡೇಶನ್ ಇಸ್ ದೇರ್. ಈ ಫೌಂಡೇಶನ್ ಇದೆ ಅಂದರೂ ಮಾತು ಬರ್ತಾ ಇಲ್ಲ ಅಂದರೆ ದೆನ್ ಎನ್ವೈರ್ಮೆಂಟ್, ರೈಟ್? ಇಲ್ಲಿ ನಾವು ಪೇರೆಂಟ್ಸಿಗೆ ಉದಾಹರಣೆ ಏನು ಕೊಡ್ತೀವಿ ಅಂದರೆ, ಇಟ್ ಈಸ್ ಲೈಕ್ ಗಿಡ ಬೆಳೆಸ್ದಂಗೆ, ರೈಟ್? ಮಗು ಒಂದು ಬೀಜ ಬೆಳೆಕ್ಕೆ ಏನು ಬೇಕು? ವಿ ನೀಡ್ ಗುಡ್ ಸಾಯಿಲ್, ಬಿಸಿಲು, ಮಳೆ. ಸಾಯಿಲು, ಬಿಸಿಲು, ಮಳೆ ಈಸ್ ಪೇರೆಂಟ್ ಟು ಗ್ರ್ಯಾಂಡ್ ಪೇರೆಂಟ್ಸ್. ಸೊ ಬೀಜ ಚೆನ್ನಾಗಿದೆ, ಬಟ್ ಬಿಸಿಲು, ಮಳೆ, ಸಾಯಿಲ್ ಕರೆಕ್ಟ್ ಇಲ್ಲ ಅಂದರೆ ಬೆಳೆಯಲ್ಲ. ಪೇರೆಂಟ್ಸ್ ಏನು ತಿಳ್ಕೊಬಿಡ್ತಾರೆ, ಸರ್ ಇದಕ್ಕೊಂದು ಔಷಧಿ ಕೊಡಿ. ಸೊ ಅವಾಗ ನಾವೇನು ಹೇಳ್ತೀವಿ, ಔಷಧಿ ಇಸ್ ಲೈಕ್ ಅ ಫರ್ಟಿಲೈಸರ್ ಆರ್ ಪೆಸ್ಟಿಸೈಡ್ ರಾದರ್. ಅದು ಸ್ವಲ್ಪ ಕೊಡ್ಬೋದು, ಅದರಿಂದನೇ ಫುಲ್ ಗಿಡ ಬೆಳೆಯುತ್ತೆ ಅಂತ ಇಲ್ಲ. ಮಳೆ ನೀರಿಲ್ಲದೆ ಬರೀ ಪೆಸ್ಟಿಸೈಡ್ಸ್ ಕೊಟ್ಟರು ಆಗಲ್ಲ. ಸೊ ಈ ಎಕ್ಸಾಂಪಲ್ ಹೇಳ್ಕೊಟ್ಟು ಪೇರೆಂಟ್ಸಿಗೆ ನಾವು ಏನು ಹೇಳ್ತೀವಿ, ನಾವು ಒಂದು ಗಾರ್ಡ್ನರ್, ಮಾಲಿ, ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಬಂದು ನೋಡ್ತೀವಿ. ಬೀಜ ಮಗು ನಿಮ್ಮದು, ಬಿಸಿಲು, ಮಳೆ ನೀವು ಮಾತಾಡ್ತಾ ಹೋಗಿ, ಯೂಟ್ಯೂಬ್ ಎಲ್ಲ ಕಡಿಮೆ ಮಾಡಿ, ಕ್ಯಾಚಪ್ ಆಗೇ ಆಗುತ್ತೆ. ಅಂದರೆ ನನಗೆ ಈಗ ಅನ್ನಿಸ್ತಾ ಇದೆ ಡಾಕ್ಟರ್, ನೀವು ಹೇಳಿದ್ಮೇಲೆ, ಅಂದರೆ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು ಅನ್ನೋ ಮಾತು ಹೇಳಿದ್ರಿ. ಸೊ ಇತ್ತೀಚೆಗೆ ಏನಾಗಿದೆ ಅಂದರೆ, ಈ ಗಂಡ ಹೆಂಡತಿ ಮಗು ಅಷ್ಟೇ, ಗ್ರ್ಯಾಂಡ್ ಪೇರೆಂಟ್ಸ್ನ ನಾವು ದೂರ ಇಡ್ತಾ ಇದ್ದೀವಿ. ಅದು ಕಾರಣ ಏನು ಅಂತ ಗೊತ್ತಿಲ್ಲ. ಸೊ ಅದು ಒಂದು ಕಾರಣ ಆಗುತ್ತಾ? ಎಸ್. ಸೊ ಅಗೇನ್ ಇದರಿಂದ ಹೆಂಗೆ ಚೆನ್ನಾಗಿ ರಿಸರ್ಚ್ ಮಾಡಿದ್ದಾರೆ ನೋಡಿ. ದೇಸೆ ಪ್ರತಿ ಗಂಟೆಗೆ, ಪ್ರತಿ ಅವರಿಗೆ ಮಗುನ ಕಿವಿಗೆ ಕನಿಷ್ಠ 3000 ಪದಗಳು ಬೀಳ್ಬೇಕಂತೆ, ಅಂದರೆ ಮಾತಿನ ಬೆಳವಣಿಗೆ ಕರೆಕ್ಟ್ ಇರುತ್ತೆ. ಸೊ ನನಗಾಯಿತು, ನಿಮಗಾಯಿತು, ಪ್ರತಿ ತಾಸು ಮೇಲೆ ತಾಸು 3000 ಮಾತಾಡೋಕ್ಕಾಗಲ್ಲ, 3000 ಪದಗಳು. ಸೊ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಒಂದು ಡ್ಯಾಡಿ ಯಾರಾದರೂ ಮಾತಾಡ್ತಾ ಇರ್ತಾರೆ, ಅವಾಗ ಕಲಿತಾರೆ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆದಮೇಲೆ ಇದು ಚಾಲೆಂಜ್ ಬರ್ತಾ ಇದೆ. ಅದಕ್ಕೆ ಟು ಮೇಕ್ ಇಟ್ ಮೋರ್ ಕಾಂಪ್ಲೆಕ್ಸ್, ಇಬ್ಬರು ಪೇರೆಂಟ್ಸ್ ವರ್ಕಿಂಗ್ ಇದ್ದಾಗ ಸ್ಕ್ರೀನ್ ಟೈಮ್ ಕೊಟ್ಟಿಲ್ಲ ಅಂದರೂ ದೆನ್ ದೇ ವಿಲ್ ಪುಟ್ ದೆಮ್ ಟು ಸಮ್ ಡೇ ಕೇರ್ ಆರ್ ಆಯನಾರು ಕರೀತಾರೆ. ಅಲ್ಲಿ ಬೇರೆ ಭಾಷೆ ಇತ್ತಪ್ಪ ಅಂದರೆ, ಈಗ ಮನೆಯಲ್ಲಿ ಕನ್ನಡ ಬಟ್ ಆಯಾ ಬಂದಲು ತೆಲುಗು, ದೆನ್ ಅಗೇನ್ ಮಗುನ ಬ್ರೈನ್ ಇಸ್ ಕನ್ಫ್ಯೂಸ್ಡ್, ನಾ ಯಾವ ಭಾಷೆ ಕಲಿಬೇಕು. ಸೊ ದಿಸ್ ಈಸ್ ಅ ವೆರಿ ಸಿಂಪಲ್ ಥಿಂಗ್, ನೇಚರ್ ಸೆಟ್ ಮಾಡಿತ್ತು, ಫ್ಯಾಮಿಲೀಸ್ ಇತ್ತು. ನಾವು ಇನ್ ದ ಕೋರ್ಸ್ ಆಫ್ ಮಾಡರ್ನೈಸೇಷನ್ ಕಾಂಪ್ಲಿಕೇಟ್ ಆಗಿಬಿಟ್ಟಿದೆ. ಬಟ್ ಅದಕ್ಕೆ ಸೊಲ್ಯೂಷನ್ ಇದೆ, ಡೆಫಿನೆಟ್ಲಿ ಸೊಲ್ಯೂಷನ್ ಇದೆ. ಸೊ ಫಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ರೂಟ್ಸ್. ಪೇರೆಂಟಿಂಗ್, ನಾವು ಚಿಕ್ಕವರಿದ್ದಾಗ ಹೆಂಗೆ ಬೆಳೆದ್ವಿ, ಯಾರು ನಮ್ಮ ಸುತ್ತಮುತ್ತಿದ್ರು. ಸೊ ಇಟ್ ವಾಸ್ ಫ್ಯಾಮಿಲಿ, ನೇಬರ್ಸ್, ಮಕ್ಕಳ ಜೊತೆ ಹೊರಗೆ ಆಟ ಆಡೋದು. ಸೊ ಅದು ಫಸ್ಟು ಫಿಕ್ಸ್ ಮಾಡ್ಕೋಬೇಕು. ಅದು ಮಾಡಿಕೊಂಡು ಮಗು ಇನ್ನೂ ಡಿಲೇ ಇದೆ ಅಂದರೆ ದೆನ್ ದೇರ್ ಆರ್ ಸ್ಪೆಸಿಫಿಕ್ ಸ್ಪೀಚ್ ಥೆರಪಿ ಅಂತ ಇದೆ. ಸ್ಪೀಚ್ ಥೆರಪಿಯಲ್ಲಿ ದೇರ್ ಆರ್ ಸರ್ಟನ್ ಪ್ರಿನ್ಸಿಪಲ್ಸ್, ವಿಧಾನಗಳು. ಈ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತಾ ಹೋದರೆ ಕಲಿಯೋದು ಗ್ಯಾರಂಟಿ ಅಂತ ಇರುತ್ತೆ. ಸೊ ಅದನ್ನು ಥ್ರೂ ಥೆರಪಿ ನಾವು ಪೇರೆಂಟ್ಸಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಕಲಿಸ್ಕೊಡ್ತೀವಿ. ಬಟ್ ನಿಮ್ಮಲ್ಲಿ ಯಾವ್ಯಾವ ರೀತಿ ಪೇಷಂಟ್ಸ್ ಬರ್ತಾರೆ ಡಾಕ್ಟರ್? ಒಂದು, ಈಗ ನಾವು ಯೂಟ್ಯೂಬ್ದಂತೂ ಡಿಸ್ಕಸ್ ಮಾಡಿದ್ವಿ. ಅದು ಬಿಟ್ಟರೆ ದೆನ್ ವಿ ಹ್ಯಾವ್ ಹಿಯರಿಂಗ್ ಲಾಸ್. ಹಿಯರಿಂಗ್ ಲಾಸ್ ಅಂದರೆ ಶ್ರವಣ ದೋಷ. ಹುಟ್ಟಿದಾಗಿಂದ ಕೆಲವು ಮಕ್ಕಳಿಗೆ ಕಿವಿ ಕೇಳ್ತಾ ಇರಲ್ಲ, ಆವಾಗ ಆಟೋಮ್ಯಾಟಿಕ್ಲಿ ಮಾತಿನ ಬೆಳವಣಿಗೆನೂ ಲೇಟ್ ಆಗುತ್ತೆ. ಅದನ್ನು ಹೇಗೆ ಕಂಡು ಹಿಡಿಯೋದು ಡಾಕ್ಟರ್ ಪೇರೆಂಟ್ಸಿಗೆ ಕಂಡು ಹಿಡಿಯೋದು ಕಷ್ಟ. ಯಾಕೆಂದರೆ ಪೇರೆಂಟ್ಸ್ ಕಂಡು ಹಿಡಿಬೇಕಂದ್ರೆ ಅವರು ಕನಿಷ್ಠ 1-1.5 ವರ್ಷ ವೆಯ್ಟ್ ಮಾಡಬೇಕು. ಹೆಸರು ಕರೆದಾಗ ಟರ್ನ್ ಮಾಡ್ತಾನಾ ಇಲ್ಲ ಅಂತ.
ಬಟ್ ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ, ಒಂದೂವರೆ ವರ್ಷ ನೀವು ವೇಟ್ ಮಾಡಿದರೆ ಮುಂದಿನ ನಾವು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಕಂಪ್ಲೀಟ್ ನಾರ್ಮಲ್ಸಿ ತರಕ್ಕೆ ಆಗಲ್ಲ. ಅಂದರೆ 1.5 ವರ್ಷ ಡಿಲೇ ಆಗಿದೆ ಅಂತ ನಿಮ್ಮ ಪ್ರಕಾರ? ಹೌದು. ಸೊ ಅದಕ್ಕಾಗಿ ಟೆಕ್ನಾಲಜಿ ನಾವು ಹೆಲ್ಪ್ ತೊಗೊಳ್ಳೇಬೇಕು. ಈಗ ಹಿಯರಿಂಗ್ ಸ್ಕ್ರೀನಿಂಗ್ ಆಗ್ತಾನೆ ಇದೆ, ನ್ಯೂ ಬಾರ್ನ್ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ. ಸೊ ಹುಟ್ಟಿದ ಮಗುಗೆ ಒಂದು 2ನೇ ದಿನ 3ನೇ ದಿನಕ್ಕೆ ನಾವು ಚೆಕ್ ಮಾಡ್ಬೋದು ಕಿವಿ ಕೇಳುತ್ತೋ ಇಲ್ಲೋ ಅಂತ. ಮೊನ್ನೆ ಇಂಟರಾಕ್ಷನ್ ಆಸ್ ವೆಲ್ ಇದು ಫಂಕ್ಷನಲ್ಲಿ ಐ ಪ್ರಪೋಸ್ ಎನ್ ಐಡಿಯಾ ದಟ್ ಇದು ಮುಂಬೈ ಠಾಣೆ ನಮ್ದೇನು ಮುನ್ಸಿಪಲ್ ಕಾರ್ಪೊರೇಷನ್ ಇದೆ ಅಲ್ಲಿ ತುಂಬ ಒಳ್ಳೇದು ರೂಲ್ ಮಾಡಿದರು ದಟ್ ಬರ್ತ್ ಸರ್ಟಿಫಿಕೇಟ್ ಬೇಕು ಅಂದರೆ ಹಿಯರಿಂಗ್ ಸ್ಕ್ರೀನಿಂಗ್, ಐ ಸ್ಕ್ರೀನಿಂಗ್ ಮ್ಯಾಂಡೇಟ್ರಿ ಅಂತ. ಸೊ ಎಲ್ಲ ಪೇರೆಂಟ್ಸ್ ಬರ್ತ್ ಸರ್ಟಿಫಿಕೇಟ್ಸ್ ಮಾಡ್ತಾರೆ ರೈಟ್. ಸೊ ಹಾಗೆ ಅಲ್ಲಿ ಪಾಲಿಸಿ ಮಾಡಿದ್ದಾರೆ. ಬಟ್ ಇಫ್ ಪೇರೆಂಟ್ಸ್ ಕ್ಯಾನ್ ಟೇಕ್ ಇಟ್ ಆಸ್ ಅ ರಿಮೈಂಡರ್, ನಾನು ಹಿಯರಿಂಗ್ ಕಣ್ ಚೆಕ್ ಮಾಡಲೇಬೇಕು ಅಂದಾಗ ಪಿಕಪ್ ಆಗಿಬಿಡುತ್ತೆ. ಸೂಪರ್ ಡಿಸಿಷನ್ ಅಂತ ಅನಿಸುತ್ತೆ. ಯಾಕೆಂದರೆ ಎಷ್ಟೋ ಜನ ಪೇರೆಂಟ್ಸಿಗೆ ಗೊತ್ತೇ ಆಗಲ್ಲ ಅದು ಕಾಂಪ್ಲಿಕೇಟೆಡ್ ಆಗೋವರೆಗೂ. ಸೊ ಇದು ಈಸಿ ಆಗುತ್ತೆ. ಆಮೇಲೆ ಅದಕ್ಕೊಂದು ಆ್ಯಡ್ ಮಾಡಬೇಕು ಅಂದರೆ ನಮ್ದು ಏನಾಗುತ್ತೆ, ವಿ ಆರ್ ಎ ವೆರಿ ಸೊಸೈಟಿ ಡ್ರಿವನ್ ಕಮ್ಯುನಿಟಿ ಅಲ್ವಾ. ನಾವು ವಿ ಆರ್ ವೆರಿ ಕಲ್ಚರಲಿ ಕನೆಕ್ಟೆಡ್. ಡಾಕ್ಟರ್ ಮಾತು ಕೇಳೋಕ್ಕಿಂತ ಮುಂಚೆ ನಾವು ಹಿರಿಯರ ಮಾತು ಕೇಳ್ತೀವಿ, ನೇಬರ್ಸ್ ಮಾತು ಕೇಳ್ತೀವಿ. ಸೊ ಯಾವುದೋ 1.5-2 ವರ್ಷ ಮಗು ಕಿವಿ ಕೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂದರೆ ನಾವು ಡಾಕ್ಟರ್ಗೂ ಕೇಳ್ತೀವಿ. ಬಟ್ ಮನೆಯಲ್ಲಿ ಒಂದು 5 ಜನ ಅಂದ್ಬಿಟ್ರೆ ತಡಿ 5 ವರ್ಷಕ್ಕೆ ಬಾಯ್ ಬರುತ್ತೆ, ದೆನ್ ವಿ ಬಿಲೀವ್ ದ್ಯಾಟ್. ಬಟ್ ಅದನ್ನು ದಯಮಾಡಿ ಅದನ್ನು ಮಾಡಬಾರ್ದು. ಈವನ್ ನಾರ್ಮಲ್ ಕಿವಿ ಕೇಳ್ತಾ ಇತ್ತು, ಮಾತು ಬರೋದು ಲೇಟ್ ಆಗಿದ್ರು ವೇಟ್ ಮಾಡಬಾರ್ದು. 5 ವರ್ಷಕ್ಕೆ ಬಾಯಿ ಬರ್ಬೋದು, ಬಟ್ ಆ ಮಗು ಮುಂದೆ ಅಕಾಡೆಮಿಕ್ಸ್ ಸ್ಕೂಲಿಗೆ ಹೋದಾಗ ಕಷ್ಟ ಆಗೇ ಆಗುತ್ತೆ. ಅಕಾಡೆಮಿಕ್ಸಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ? ಹೇಗೆ ಡಾಕ್ಟರ್? ಇಟ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ 3rd grade slump. ಅಂದರೆ 3ನೇ ತರಗತಿಗೆ ಬಂದಾಗ ಮಗುವಿನ ಪರ್ಫಾರ್ಮೆನ್ಸ್ ಡ್ರಾಪ್ ಆಗುತ್ತೆ. ಸೊ ಇದು ಕನೆಕ್ಷನ್ ಹೆಂಗೆ ಅಂದರೆ, ಮಗು 1-1.5 ವರ್ಷಕ್ಕೆ ಮಾತಾಡಿಲ್ಲ ಅಂದರೆ ಆ ಮಗುದು ಭಾಷೆ ಪ್ರೊಸೆಸಿಂಗ್, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸ್ವಲ್ಪ ರೂಡಿಮೆಂಟ್ರಿ, ಬೇಸಿಕ್ ಇರುತ್ತೆ. 3ನೇ ತರಗತಿವರೆಗೂ ಸ್ಕೂಲಲ್ಲೂ ಭಾಷೆ ಬೇಸಿಕ್, ಒಂಥರ ಲೆವೆಲ್ 1 ಭಾಷೆ ಥರ ಅನ್ಬೋದು. 3ನೇ ನಂತರ ಸ್ಕೂಲ್ ಲ್ಯಾಂಗ್ವೇಜ್ ಬಿಕಮ್ಸ್ ಕಾಂಪ್ಲಿಕೇಟೆಡ್. ಸೊ ಇದು ಯಾವ ಮಗು ಲೇಟಾಗಿ ಮಾತಾಡಿತ್ತು ಆ ಮಗು ಆ ಏಜಲ್ಲಿ 3rd ಸ್ಟ್ಯಾಂಡರ್ಡ್ ಮಟ್ಟ ಚೆನ್ನಾಗಿ ಮಾಡ್ತಾ ಹೋಗ್ತದೆ, ಆಮೇಲೆ ಕಷ್ಟ ಆಗ್ತಾ ಹೋಗುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಡಾಕ್ಟರ್? ಒಂದು ಅಕಾಡೆಮಿಕ್ ಸ್ಕೋರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರ ಮಗುನೇ ಬಂದು ಹೇಳುತ್ತೆ ದ್ಯಾಟ್ ನನಗೀಗ ಸ್ಟಡೀಸಲ್ಲಿ ಇಂಟ್ರೆಸ್ಟ್ ಇಲ್ಲ, ನಂಗೆ ಭಾಳ ಟಫ್ ಅನ್ನಿಸ್ತಾ ಇದೆ. ಆಮೇಲೆ ನಾವು ಆ್ಯಸ್ ಅ ಪೇರೆಂಟ್ ಏನು ಮಾಡಿಬಿಡ್ತೀವಿ, ಟ್ಯೂಷನ್ ಹಚ್ಬಿಡ್ತೀವಿ. ಟ್ಯೂಷನ್ಗೆ ಹೋದಾಗೂ ಇಟ್ ಈಸ್ ಸ್ಟಿಲ್ ಟಫ್ ಆಗ್ತಾ ಇದೆ ನನಗೆ ಅಂತ. ಅಂದರೆ ದಡ್ಡ ಅಂತಲ್ಲ ಅಲ್ಲ. ಸೊ ದಡ್ಡ ಅಂದರೆ ಏನು, ಅದಕ್ಕೆ ಅಫ್ಕೋರ್ಸ್ ದೇರ್ ಆರ್ ಟೆಸ್ಟ್ಸ್, IQ ಟೆಸ್ಟ್ ಮಾಡಿ ನೋಡ್ಬೋದು. ಬಟ್ IQ ನಾರ್ಮಲ್ ಇತ್ತು ಬಟ್ ಕಲಿಯೋದು ಸ್ಲೋ ಇದೆ ಅಂದರೆ ಇಟ್ ಈಸ್ ಎ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಅದು ಅಂದರೆ ಮಗು ಮಾತಾಡಿದ್ದು ಡಿಲೇ ಆಗಿದ್ದರಿಂದ ಈ ಒಂದು ಸಮಸ್ಯೆ ಬರುತ್ತೆ ಅಂತ ನೀವು ಹೇಳ್ತೀವಿ? ಎಸ್. ಸೊ ಇದನ್ನೂ ಕೂಡ ಆ್ಯಸ್ ಅ ಸ್ಪೀಚ್ ಥೆರಪಿಸ್ಟ್ ವಿ ಕ್ಯಾನ್ ಟ್ಯಾಕಲ್ ಇಟ್. ಹಾಗೆ ಮಕ್ಕಳಿದ್ರೂ ಸುಮ್ಮನೆ ಟ್ಯೂಷನ್ಗೆ ಕಳಿಸೋ ಬದಲಿ ವಿ ಎ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಕ್ಯಾನ್ ಫೈಂಡ್ ಔಟ್ ಇದನ್ನು ಹೆಂಗೆ ಸರಿಪಡಿಸ್ಬೇಕು. ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ, ಮಗು ಮಾತಾಡ್ತಿಲ್ಲ ಅಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಮುಂದಿನೆಲ್ಲ ತಪ್ಪಿಬಿಡುತ್ತೆ. ಬಟ್ ಈಗ ಯಾರನ್ನ ಕನ್ಸಲ್ಟ್ ಮಾಡಬೇಕು, ಹೇಗೆ ಡಾಕ್ಟರ್ನ ಕಂಡುಹಿಡಿಯೋದು ಅನ್ನೋದು ಎಲ್ರಿಗೂ ಸಮಸ್ಯೆ ಇದೆ. ಯಾಕೆಂದರೆ ನಿಮ್ಮ ಸ್ಪೆಷಾಲಿಟಿ ಇರೋವಂಥವ್ರು ತುಂಬ ರೇರ್ ಅಂತ ಅನ್ಕೋತೀನಿ ನಾನು. ಸೊ ಅದು ಹೇಗೆ ಕಂಡುಹಿಡಿಯೋದು ಡಾಕ್ಟರ್? ಇದಕ್ಕೆ ಮಾತು ಬರಲ್ಲ ಅಂದರೆ ಸ್ಪೆಸಿಫಿಕ್ ಟರ್ಮ್ ನೀವು ಗೂಗಲ್ ಸರ್ಚ್ ಮಾಡಬೇಕಾದ್ರೆ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಅಂತ ಹೋಗಬೇಕು. ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಆರ್ ಸ್ಪೀಚ್ ಥೆರಪಿಸ್ಟ್, ಅವ್ರ ಕಡೆ ಹೋದಾಗ ಇದು ಇನ್ ಡೆಪ್ತ್ ನಾಲೆಜ್ ಅವರಿಗೆ ಸಿಗುತ್ತೆ. ಪಿಡಿಯಾಟ್ರಿಷಿಯನ್ಸ್ ಯೂಶಲಿ ಏನಾಗ್ತದೆ, ಮಕ್ಕಳು ಅಂದರೆ ಪಿಡಿಯಾಟ್ರಿಷಿಯನ್ಸ್ ಕಡೆ ಹೋಗ್ತಾರೆ. ಪಿಡಿಯಾಟ್ರಿಷಿಯನ್ ಈಸ್ ಗುಡ್. ಪಿಡಿಯಾಟ್ರಿಷಿಯನ್ ಫುಲ್ ಬಾಡಿ ನೋಡ್ತಾ ಇದ್ದಾರೆ. ಆ ಫುಲ್ ಬಾಡಿ ಸ್ಕೀಮಲ್ಲಿ ಮಾತು ಡಿಲೇ ಈಸ್ ನಾಟ್ ಅ ಬಿಗ್ ಥಿಂಗ್, ಬರುತ್ತೆ ಬಿಡಿ ಅಂತಾರೆ. ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ಗೆ ಮಾತು ಬಿಟ್ಟರೆ ಬೇರೆ ಏನೂ ಬರೋಲ್ಲ, ಅದರದ್ದೇ ನಾಲೆಜ್ ಇರೋದು. ಸೊ ದೇ ವಿಲ್ ಗಿವ್ ಯು ಗುಡ್ ಗೈಡೆನ್ಸ್. ಪಿಡಿಯಾಟ್ರಿಷಿಯನ್ ಗೈಡ್ ಮಾಡೋದು ಒಳ್ಳೆಯದು. ಪಿಡಿಯಾಟ್ರಿಷಿಯನ್ ಹೋಗ್ಬಿಟ್ಟು ಅದನ್ನೂ ಒಪಿನಿಯನ್ ತೊಗೊಳ್ಳಿ. ಬಟ್ ಆ್ಯಸ್ ಅ ಪೇರೆಂಟ್ ಸರ್ಚ್ ಫಾರ್ ಸ್ಪೀಚ್ ಪೆಥಾಲಜಿ, ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಆರ್ ಸ್ಪೀಚ್ ಥೆರಪಿಸ್ಟ್, ಇವನು ಸರ್ಚ್ ಮಾಡಿದರೆ ಇರ್ತಾರೆ. ಇನ್ನು ಕೆಲವು ಮಕ್ಕಳು ತುಂಬಾ ಹೈಪರ್ ಆ್ಯಕ್ಟಿವ್ ಇರ್ತಾರೆ, ನಿಂತ್ಕೊಳ್ಳಲ್ಲ, ಕೂರಲ್ಲ, ಬಟ್ ಅವ್ರಿಗೆ ಕೇಳಿಸ್ಕೊಳ್ಳಲ್ಲ ಅಂತನ ಅರ್ಥ. ಅದ್ರದ್ದು ಹೇಗೆ ಡಾಕ್ಟರ್? ಸೊ ಇಟ್ಸ್ ಅ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಸೊ ಹೈಪರ್ ಆ್ಯಕ್ಟಿವಿಟಿ ಒಂದು ಕಂಡೀಷನೂ ಇದೆ, ADHD ಅಂತೀವಿ. ದಟ್ ಈಸ್ ಅ ನ್ಯೂರೋಲಾಜಿಕಲ್, ಬ್ರೈನಲ್ಲಿ ಸರ್ಟನ್ ಸರ್ಕಿಟ್ಸ್ ಸರಿ ಪೇಸಲ್ಲಿ ಬೆಳೀತಾ ಇಲ್ಲ, ದಟ್ ಈಸ್ ಆರ್ಗ್ಯಾನಿಕ್. ಅದು ಕೆಲವು ಮಕ್ಕಳಿಗಿರುತ್ತೆ. ಓಕೆ, ದಟ್ ಈಸ್ ADHD, ಕರೆಕ್ಟ್ ADHD ಕೆಲವು ಮಕ್ಕಳಿಗಿರುತ್ತೆ. ಈಗ ಸೆಕೆಂಡ್ರಿ ADHD ಅನ್ಬೋದು. ಯಾವ ಮಗುವಿಗೆ ಮಾತು ಬರ್ತಾ ಇಲ್ಲ, ಯಾವ ಮಗುವಿಗೆ ಕಿವಿ ಕೇಳ್ತಾ ಇಲ್ಲ, ಅವರು ಹೈಪರ್ ಆಕ್ಟಿವ್ ಇರ್ತಾರೆ, ಬಟ್ ಅದು ಆ್ಯಕ್ಚುಯಲ್ ಹೈಪರ್ ಆಕ್ಟಿವಿಟಿ ಅಲ್ಲ.
ಆ ಮಗು ಕಿವಿ ಕೇಳ್ಸಕತ್ತು, ಮಾತು ಬರಕತ್ತು ಅಂದ್ರೆ ಹೈಪರ್ ಆ್ಯಕ್ಟಿವಿಟಿ ತಾನೇ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಸ್ಟಾರ್ಟಿಂಗ್ ಎಲ್ಲನೂ ಒಂದೇ ಕಾಣ್ತಾರೆ, ಬಟ್ ರೂಟ್ ಕಾಸ್ ಮೇ ಬಿ ಡಿಫ್ರೆಂಟ್. ಇನ್ನೇ ಯಾವ ಏಜ್ ಗ್ರೂಪ್ ಅವ್ರು ಬರ್ತಾರೆ ಡಾಕ್ಟರ್? ಯೂಶಲಿ ನಮ್ಮ ಕ್ಲಿನಿಕ್ಕಿಗೆ ಇಯರ್ ಸೈನ್ಸ್, ಸ್ಪೀಚ್ ಸೈನ್ಸ್ ನೋಡಿದರೆ 2 ಏಜ್ ಗ್ರೂಪ್ಸ್ ಕಾಮನ್ ಆಗಿ ಬರೋದು. ಒಂದು ಪೀಡಿಯಾಟ್ರಿಕ್ಸ್, ಮಕ್ಕಳು ಕಿವಿ ಕೇಳ್ತಾ ಇಲ್ಲ ಅಥವಾ ಮಾತು ಬರ್ತಾ ಇಲ್ಲ. ಸೆಕೆಂಡ್ ಗ್ರೂಪ್ ಈಸ್ ಸೀನಿಯರ್ ಸಿಟಿಸನ್ಸ್, ವಯಸ್ಸಿಂದ ಕಿವಿ ಕೇಳೋದು ಕಡಿಮೆ ಆಗ್ತಾ ಇದೆ. ಬಟ್ ಅಲ್ಲೂ ಈಗ ಸೀನಿಯರ್ ಸಿಟಿಸನ್ಸ್ ಕ್ಯಾಟಗರಿ ಚೇಂಜ್ ಆಯಿತು. ಮೊದಲು 70 ಇಯರ್ಸ್ ಆದಮೇಲೆ ಕೇಳಲ್ಲ ಅಂತ ಬರ್ತಾ ಇದ್ದು, ಈಗ ವಿ ಆರ್ ಸೀಯಿಂಗ್ ದಮ್ ಎಟ್ 45-50 ಬಿಕಾಸ್ ನಾಯ್ಸ್ ಪೊಲ್ಯೂಷನು, ಹೆಡ್ಫೋನ್ಸ್ ಅವು ಬೇಗ ಬರ್ತಾ ಇದೆ. ಈ ಹೆಡ್ಫೋನ್ ಅಂತ ಹೇಳಿದ್ರಿ, ಅದರಿಂದನೂ ಸಮಸ್ಯೆ ಬೇಗ ಬರುತ್ತಾ? ಬರೀ ಹೆಡ್ಫೋನಿಗೆ ಬ್ಲೇಮ್ ಮಾಡಬಾರ್ದು. ಹೆಡ್ಫೋನ್ಗೆ ಯಾವ ವಾಲ್ಯೂಮಲ್ಲಿ ಕೇಳ್ತಾ ಇದೆಯೋ ಅದು ಮುಖ್ಯ. ಸೊ ಸುಮ್ಮನೆ ನೀವು ಸೇಫಾಗಿ ಹೆಡ್ಫೋನ್ ಕೇಳ್ತಾ ಹೋದ್ರೂ ನೋ ಪ್ರಾಬ್ಲಮ್. ಈಗ ಏಜ್ ರಿಲೇಟೆಡ್ ಬರುವಂತಹ ಸಮಸ್ಯೆ ಅಂದರೆ ಕಿವಿ ಕೇಳಿಸದೇ ಇರೋರಿಗೆ, ಸೊ ಅವ್ರಿಗೆ ಸೊಲ್ಯೂಷನ್ ಇದೆಯಾ ಡಾಕ್ಟರ್? ಸೊ ಸೊಲ್ಯೂಷನ್ ವುಡ್ ಬಿ ಮೇ ಬಿ ಅ ರಾಂಗ್ ವರ್ಡ್. ಸೊಲ್ಯೂಷನ್ ಅಂದರೆ ನಾನು ಆಗಿರೋ ಪ್ರಾಬ್ಲಮನ್ನು ಕರೆಕ್ಟ್ ಮಾಡಿಬಿಟ್ಟೆ, ತಿದ್ದುಬಿಟ್ಟೆ. ಏಜ್ ರಿಲೇಟೆಡ್ ಬಂದಾಗ ಸೊಲ್ಯೂಷನ್ ಅನ್ನಲ್ಲ, ವಿ ಹ್ಯಾವ್ ಟು ಮ್ಯಾನೇಜ್. ಅಂದರೆ ಈಗ ಕಾನ್ಸೆಪ್ಟ್ ವುಡ್ ಬಿ ಸೇ ಡಯಾಬಿಟೀಸ್ ಬಂದಮೇಲೆ ರಿವರ್ಸ್ ಆಗೋದು ಆಲ್ಮೋಸ್ಟ್ ನಾಟ್ ಪಾಸಿಬಲ್. ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ, ಶುಗರ್ ಲೆವೆಲ್ ಮೇಂಟೈನ್ ಮಾಡಿ. ಸೊ ಹಾಗೆ ಕಿವಿ ಕೇಳೋದು ಕಡಿಮೆ ಆಯಿತು ವಯಸ್ಸಿನಿಂದ ಅಂದರೆ ಶ್ರವಣ ಯಂತ್ರ ಮುಖಾಂತರ, ಹಿಯರಿಂಗ್ ಡಿವೈಸಸ್ ಮುಖಾಂತರ ಆ ತೊಂದರೆಯನ್ನು ಕಡಿಮೆ ಮಾಡ್ತೀವಿ. ಕೇಳ್ತಾ ಇಲ್ವಾ, ಡಿವೈಸ್ ಹಾಕೊಳ್ಳಿ, ಕೇಳೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ದಟ್ಸ್ ಅ ಹ್ಯೂಜ್ ಸೈನ್ಸ್ ಬೈ ಇಟ್ ಸೆಲ್ಫ್. ಅದು ಸುಮ್ಮನೆ ಇಟ್ ಈಸ್ ನಾಟ್ ಲೈಕ್ ಸೋಪ್ ತೊಗೊಂಡಂಗೆ 10 ರೂಪೀಸ್ ಸೋಪು, 50 ರೂಪೀಸ್ ಸೋಪು, ಹಾಗಲ್ಲ. ಇಟ್ಸ್ ಅ ಹ್ಯೂಜ್ ಸೈನ್ಸ್. ಅದನ್ನು ಕರೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಡಿವೈಸು ಅಂತ. ಅಲ್ಲ, ಸೆಲೆಕ್ಟ್ ಮಾಡ್ಕೊಳ್ಳುವಷ್ಟು ನಾವು ಪರಿಣಿತರಾಗಿರಲ್ಲ. ಓಕೆ, ನಾವೇನು ಮಾಡ್ತೀವಿ, ಗೂಗಲಲ್ಲಿ ಹೋಗ್ತೀವಿ, ಟೈಪ್ ಮಾಡ್ತೀವಿ, ಈ ಥರ ಅಂತ ಅಂದ್ಕೊಂಡು ಆ ಥರ ತೊಗೊಳ್ಬಾರ್ದು ಅಂತ ನೀವು ಹೇಳ್ತಾ ಇರೋದು. ಸೊ ಈಗ ಅದನ್ನು ತೊಗೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೇನಾದರೂ ಟೆಸ್ಟ್ಸ್ ಇರುತ್ತಾ, ಹೇಗೆ? ಅಫ್ಕೋರ್ಸ್ ದೇರ್ ಆರ್ ಭಾಳಷ್ಟು ಟೆಸ್ಟ್ಸ್ ಇದ್ದಾವೆ. ಫಸ್ಟ್ ಥಿಂಗ್ ಈಸ್ ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಲೆಟ್ಸ್ ಸೇ ನಿಮ್ಗೊಂದೇನೋ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ನೀವು ಹಾರ್ಟ್ ಸ್ಪೆಷಲಿಸ್ಟ್ ಕಡೆ ಹೋಗ್ತೀರಾ. ಹಾರ್ಟ್ ಸ್ಪೆಷಲಿಸ್ಟ್ ಏನು ಮಾಡ್ತಾರೆ, ಎಕ್ಸಾಮಿನ್ ಮಾಡಿಬಿಟ್ಟು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಹೇಳ್ತಾರೆ. ಈ ತೊಂದರೆಗೆ ಈ ಮೆಡಿಸಿನ್ ಆರ್ ಈ ತೊಂದರೆಗೆ ಈ ಸರ್ಜರಿ ಆಗಲೇಬೇಕು, ಆ್ಯಂಡ್ ಇದಕ್ಕೆ ವಾಟ್ ಎವರ್ ಇಸ್ ದ ಕಾಸ್ಟ್ ಹೇಳ್ತಾರೆ. ದ್ಯಾಟ್ ಈಸ್ ದ ಪ್ರಿಸ್ಕ್ರಿಪ್ಷನ್, ಕರೆಕ್ಟ್? ಈಗ ನೀವು ಅದೇ ಹಾರ್ಟ್ ಡಾಕ್ಟರ್ ಹೋಗ್ಬಿಟ್ಟು ಅವ್ರು ನಿಮಗೆ ಆಪ್ಷನ್ ಕೊಟ್ಟರೆ ಏನು ಮಾಡ್ತೀರಾ ನೋಡಿ, ಇದು ಆಪ್ರೇಷನ್ ಮಾಡಿಸ್ತೀರಾ, ಈ ಮೆಡಿಸಿನ್ ತೊಗೋತೀರಾ, ಇದು ಟ್ರೈ ಮಾಡ್ತೀರಾ, ಹಂಗಂದಾಗ ನೀವೇನಂತೀರಿ, ಇದೆಂಥ ಡಾಕ್ಟ್ರ್ ಇವರು, ಗೈಡೆನ್ಸೇ ಕೊಡ್ತಾ ಇಲ್ಲ. ಅನ್ಫಾರ್ಚುನೇಟ್ಲಿ ಹಿಯರಿಂಗ್ ಏಡ್ಸ್, ಶ್ರವಣ ಯಂತ್ರ ಆದಮೇಲೆ ಹೀಗೆ ಆಗಿಬಿಟ್ಟಿದೆ. ಸೊ ಗೈಡೆನ್ಸ್ ಈಸ್ ನಾಟ್ ವೆರಿ ಅಕ್ಯುರೇಟ್. ಮೋಸ್ಟ್ಲಿ ಪ್ರೈಸ್ ಬೇಸ್ಡ್ ಆಗ್ತಾ ಇದೆ. ಕಿವಿ ಕೇಳ್ತಾ ಇಲ್ವಾ, ಹಿಂಗೆ ಹಿಯರಿಂಗ್ ಏಡ್ಸ್ ಇದೆ, 10,000ಕ್ಕೂ ಬರುತ್ತೆ, 50,000ಕ್ಕೂ ಬರುತ್ತೆ, 5 ಲಕ್ಷಕ್ಕೂ ಬರುತ್ತೆ, ನೀವು ಚಾಯ್ಸ್ ಮಾಡಿ. ಸೊ ಆ ರೀತಿ ಮಾಡಕೂಡದು. ಸೊ ಇಟ್ಸ್ ಅ ಮೆಡಿಕಲ್ ಡಿವೈಸ್. ಸೊ ವಿ ಕ್ಯಾನ್ ಟೆಸ್ಟ್ ಕಿವಿ ಕೇಳೋದು ಎಷ್ಟು ಕಡಿಮೆ ಆಗಿದೆ. ಆ್ಯಂಡ್ ದೆನ್ ಮೇನ್ ಪ್ರಾಬ್ಲಮ್ ಬರೋದು ಪೇಷಂಟ್ಸಿಗೆ ಮಾತು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಆ್ಯಂಡ್ ಗಲಾಟೆಯಲ್ಲಿ ಅರ್ಥ ಆಗಲ್ಲ. ಅದಕ್ಕೆ ದೇರ್ ಆರ್ ಟೆಸ್ಟ್ಸ್ ನಾವು. ಸೊ ಪರ್ಸನ್ ಎಗೆ ಕಿವಿ ಕೇಳಲ್ಲ, ಪರ್ಸನ್ ಬಿಗೂ ಕಿವಿ ಕೇಳಲ್ಲ, ಬಟ್ ಅವ್ರ ಮಾತು ಅರ್ಥ ಮಾಡ್ಕೊಳ್ಳೋ ಶಕ್ತಿ, ಗಲಾಟೆಯಲ್ಲಿ ಗ್ರಹಿಸೋ ಶಕ್ತಿ ಬೇರೆ ಇರ್ಬೋದು. ಆ ಬೇಸಿಸ್ ಮೇಲೆ ಡಿವೈಸ್ ಅದನ್ನು ನೀವು ಟೆಸ್ಟ್ ಮಾಡಿ ಕಂಡುಹಿಡಿದು ದೆನ್ ವಿ ರೆಕಮೆಂಡ್. ಓಕೆ. ಆಮೇಲೆ ಇನ್ ಕೇಸ್ ಅವರು ವರ್ಕಿಂಗಲ್ಲಿದ್ದರೆ ಬೇರೆ ಥರ, ಅಥವಾ ಬರೀ ಅವರು ಮನೆ ತಮ್ಮ ಜೀವನ ಶೈಲಿಗೆ ಅಷ್ಟೇ ಬೇಕು ಅಂದರೆ ಅದಕ್ಕೆ ಬೇರೆ. ಕರೆಕ್ಟ್. ಸೊ ಈಗ ರಿಟೈರ್ ಆಗಿದೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಟೆಸ್ಟ್ ಹೇಳುತ್ತೆ ದ್ಯಾಟ್ ಈ ಪೇಷಂಟಿಗೆ ಗಲಾಟೆಯಲ್ಲಿ ಹೋದರೆ ತುಂಬ ಕಷ್ಟ ಆಗೋದಿದೆ. ಸೊ ಆವಾಗ ನಾವು ಪೇಷಂಟಿಗೆ ಕೇಳ್ತೀವಿ, ನೀವು ಅಂಥ ಸಿಚುವೇಶನಲ್ಲಿ ಹೋಗ್ತೀರಾ? ಇಫ್ ದ್ಯಾಟ್ ಪರ್ಸನ್ ಸೇಸ್ ಇಲ್ಲ ಸರ್, ನಾನೀಗ ರಿಟೈರ್ಡ್ ಇದ್ದೀನಿ, ಮನೆಯಲ್ಲೇ ಇರ್ತೀನಿ, ದೆನ್ ಅವ್ರಿಗೆ ಬೇಸಿಕ್ ಡಿವೈಸ್ ಸಾಕು. ಬೇಸಿಕ್ ಡಿವೈಸ್ ಅಂದರೆ ಕಾಸ್ಟ್ ಕಡಿಮೆ. ಇದ್ರ ಕೌಂಟರ್ ಸೈಡ್ ಏನಾಗ್ಬಿಡುತ್ತೆ, ಈಗ ಸಮ್ಮನ್ ಲೆಟ್ಸೆ, ಈಗ ಮೊನ್ನೆ ನಮ್ಮೊಬ್ಬರು ಪೇಷಂಟ್ ಬಂದಿದ್ರು, ಹಿ ಈಸ್ ಅ ಡೈರೆಕ್ಟರ್ ಆಫ್ ಒನ್ ಮಿಲ್ಕ್ ಫೆಡರೇಷನ್. ಅವ್ರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಂದಿದ್ರು, ನಾನು ಇಷ್ಟು ಅಮೌಂಟಲ್ಲಿ ಡಿವೈಸ್ ತೊಗೋಬೇಕು, ನನ್ನ ಫ್ರೆಂಡ್ ಹೇಳಿದ್ದ. ನಾವು ಅದೆಲ್ಲ ಟೆಸ್ಟ್ ಮಾಡಿಬಿಟ್ಟು ವಿ ಸೈಡ್ ಒಂದು ಇಷ್ಟು ಕಾಸ್ಟದು ಆಗುತ್ತೆ. ಏನು ರೀ ಡಾಕ್ಟ್ರ್ ಇಷ್ಟು ಕಾಸ್ಟ್ಲಿ ಹೇಳ್ತಾ ಇದ್ದೀರಿ, ನನ್ನ ಫ್ರೆಂಡು ಇಷ್ಟೇ ಸಾಕು, 50,000 ಸಾಕು ಅಂದಿದ್ದು. ಬಟ್ ದೆನ್ ವಿ ಎಕ್ಸ್ಪ್ಲೇನ್, ಇದು ಪ್ರಿಸ್ಕ್ರಿಪ್ಷನ್ ಮಾಡಲ್. ನಿಮ್ಮ ಕಿವಿಗೆ ನಾಯ್ಸ್ ಕಂಟ್ರೋಲ್ ಆಗಬೇಕು, ಬಿಕಾಸ್ ಮೀಟಿಂಗ್ ಹೋದಾಗ ಜನ ಇರ್ತಾರೆ, ಅದಕ್ಕೋಸ್ಕರ ಈ ಡಿವೈಸ್. ನೀವು ನಾಳೆ ರಿಟೈರ್ ಆಗ್ತೀರಂತ ಹೇಳಿ ಬೇಸಿಕ್ಕಿಗೆ ಬರುವ. ಸೊ ಬರೀ ಕಾಸ್ಟ್ ಮೇಲೆ ಡಿಸೈಡ್ ಮಾಡಬಾರ್ದು. ಸೊ ಪೇಷಂಟ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇದು ಸುಮ್ಮನೆ ಒಂದು ಇಲೆಕ್ಟ್ರಾನಿಕ್ ಐಟಮ್ ಅಲ್ಲ, ಮೆಡಿಕಲ್ ಡಿವೈಸ್. ಇದನ್ನು ಚೆಕ್ ಮಾಡಿ ಫಿಟ್ ಮಾಡಿಸ್ಬೋದು ಬೆಟರು. ಅಂದರೆ ಇವಾಗ ಕೇಳದೇ ಇರೋರಿಗೆ ಮಷಿನ್ ಒಂದೇ ಸೊಲ್ಯೂಷನ್ನ, ಹೇಗೆ? ಶ್ರವಣ ದೋಷ ಯಾವ್ಯಾವ ಕಾರಣಕ್ಕೆ ಬಂದಿರುತ್ತೆ ಅದ್ರ ಮೇಲೂ ಇದೆ. ಈಗ ವಯಸ್ಸಲ್ಲಿ ಮೇನ್ಲಿ ಕಿವಿ, ಒಳ ಕಿವಿ ಅಥವಾ ನರ ವೀಕ್ ಆಗಿದೆ ಅಂತೀವಿ, ಅಂಥ ಟೈಮಲ್ಲಿ ಮಷಿನ್ ಅಷ್ಟೇ.
ಬಟ್ ಬೇರೆ ಪ್ರಾಬ್ಲಮ್ ಇತ್ತು, ಕಿವಿ ಪರದೆಗೆ ಹೋಲಾಗಿದೆ, ದೇರ್ ಆರ್ ಬೋನ್ಸ್ ಕಿವಿಯಲ್ಲಿ, ಅವು ಏನಾದರೂ ಸಿಕ್ಕೊಂಡಿದ್ರೆ, ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಮೆಡಿಸಿನ್ ಸರ್ಜರಿ ಇದೆ. ಆವಾಗ ಮಷಿನ್ ಬಿಕಮ್ಸ್ ಲಾಸ್ಟ್ ಆಪ್ಷನ್. ಆರ್ ಮೇ ಬಿ ಯು ಕ್ಯಾನ್ ಸೇ ಇನ್ ಜನರಲ್ ಸಿಂಪಲ್ ಆಗಿ ಮೆಡಿಸಿನ್ ಇಲ್ಲ, ಆಪ್ರೇಷನ್ ಇಲ್ಲ ಅಂದರೆ ದೆನ್ ಮಷಿನಿಗೆ ಬರುತ್ತೆ. ಇಟ್ ಈಸ್ ಆಲ್ವೇಸ್ ದ ಲಾಸ್ಟ್ ಆಪ್ಷನ್. ಓಕೆ ಡಾಕ್ಟರ್, ಇವಾಗ ಕೆಲವ್ರಿಗೆ ಮಷಿನ್ ತೊಗೊಳಕ್ಕೆ ಇಷ್ಟ ಇರಲ್ಲ, ಅದು ಕಾಣುತ್ತೆ ಅಂತನೋ ಅಥವಾ ಏನೋ ಹೊರಗಡೆ ನೋಡಿದ್ರೆ ಇವನಿಗೆ ಕಿವಿ ಸಮಸ್ಯೆ ಇದೆ ಅಂತ ಎಲ್ರಿಗೂ ಗೊತ್ತಾಗತ್ತೆ ಅನ್ನೋ ಮುಜುಗರನೋ ಏನೋ ಗೊತ್ತಿಲ್ಲ, ಅಂಥವ್ರಿಗೆ ಏನು ಮಾಡೋದು ಡಾಕ್ಟರ್? ಎಸ್, ಅವಾಗ ಫಸ್ಟ್ ಥಿಂಗ್ ಈಸ್ ಅವೇರ್ನೆಸ್, ಎಜುಕೇಟ್ ಮಾಡಬೇಕು. ಪೇಷಂಟ್ ಬೇಡ ಅಂತ ಇದ್ದಾನಂದರೆ ಅವನದೊಂದು ಮೈಂಡ್ ಸೆಟ್ ಇದೆ, ಆ್ಯಂಡ್ ಆ ಮೈಂಡ್ ಸೆಟ್ ಏನು ತಪ್ಪೇನಲ್ಲ, ಬಿಕಾಸ್ ಅಗೇನ್ ವಿ ಆರ್ ಆಲ್ ಸೋಷಿಯಲ್ ಬೀಯಿಂಗ್ಸ್ ಅಲ್ಲ, ಜನ ಹೆಂಗೆ ನಾನು ನೋಡ್ಕೋತಾರೆ ಅದು ಇಂಪಾರ್ಟೆಂಟ್ ಇರ್ತದೆ. ಸೊ ಅವ್ರಿಗೆ ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಬೀಯಿಂಗ್ ವೆರಿ ಪ್ರಾಕ್ಟಿಕಲ್, ಕಿವಿ ನಾವು ಕೇಳೋದು ಹಾಗೆ ಬಿಟ್ವಿ ಅಂದರೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತದೆ, ಅಂದರೆ ವೀಕ್ ಆಗ್ತಾ ಹೋಗ್ತದೆ. ನೋವೇನಾಗಲ್ಲ, ಬಟ್ ಆ ವೀಕ್ನೆಸ್ಸಿಂದ ಸ್ಲೋಲಿ ಬ್ರೇನ್ ಕುಗ್ತಾ ಹೋಗುತ್ತೆ. ಫುಲ್ ಬ್ರೇನ್ ಕುಗ್ಗಲ್ಲ, ಮಾತು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕಡಿಮೆ ಆಗ್ತದೆ. ಕೆಲವು ಕೇಸಸ್ಸಲ್ಲಿ ನೆನಪಿನ ಶಕ್ತಿಗೂ ಕೂಡ ಪರಿಣಾಮ ಬೀಳುತ್ತೆ. ಇದನ್ನು ನಾವು ಪೇಷಂಟಿಗೆ ತಿಳಿಸಿ ಹೇಳಿದಾಗ ದೆನ್ ಆಟೋಮ್ಯಾಟಿಕ್ಲಿ ಪೇಷಂಟ್ ಮೈಂಡ್ ಸೆಟ್ ಶಿಫ್ಟ್ ಆಗುತ್ತೆ. ಕಂಡ್ರೂ ಪರವಾಗಿಲ್ಲ ಸರ್, ನನ್ನ ಕಿವಿ ಬ್ರೈನ್ ಚೆನ್ನಾಗಿರಬೇಕು. ಆ್ಯಂಡ್ ಅಗೇನ್ ಇಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಇರಬೇಕಾಗತ್ತೆ. ಇಫ್ ಸೇ ಅ ಪೇಷಂಟ್ ಈಸ್ 85 years, ಅವ್ರಿಗೆ ದೆನ್ ಅವ್ರು ವಿಚಾರ ಮಾಡ್ತಾರೆ ನಾನು ಎಷ್ಟು ವರ್ಷ ಇರ್ತೀನೋ, ಯಾಕೆ ಬೇಕು. ಸೊ ದೋಸ್ ಆರ್ ವಿ ಹ್ಯಾವ್ ಟು ಬಿ ರೆಸ್ಪೆಕ್ಟಿಂಗ್ ದೋಸ್ ಡಿಸಿಷನ್ಸ್. ಎಲ್ಲರಿಗೂ ಒತ್ತಾಯ ಮಾಡಿ ತೊಗೊಳ್ಳಿ ಅಂತ ಅನ್ನಕ್ಕೆ ಬರಲ್ಲ. ಏಜ್ ಆಗಿದೆ ಅಂತ ನೀವು ಡಿಸಿಷನ್ ತಗೊಳ್ಳಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಒನ್ ಲೈನ್ ನಮ್ಮ ಟೀಚರ್ ನಮ್ಗೆ ಹೇಳ್ತಿದ್ರು, ದಟ್ ವಿ ಕೆನಾಟ್ ವಾಂಟ್ ಇಟ್ ಮೋರ್ ದೆನ್ ದ ಪೇಷಂಟ್. ಪೇಷಂಟಿಗೆ ಬೇಕಾ, ವಿ ಹ್ಯಾವ್ ಟು ಬಿ ಅ ಸಪೋರ್ಟ್. ಪೇಷಂಟಿಗೆ ಬೇಡ ಅಂದರೆ ಎಜುಕೇಟ್ ಮಾಡಬೇಕು. ಬೇಡ ಓಕೆ, ಬಟ್ ಇದರಿಂದ ಏನು ಆಗ್ಬೋದು ನೋಡ್ಕೊಳ್ಳಿ, ದೆನ್ ನೀವು ನಿರ್ಧಾರ ಮಾಡಿ. ಸೊ ಈಗ ಮೊನ್ನೆ ನಮ್ಮ ಕಡೆ ಒಬ್ರು ಬಂದಿದ್ರಪ್ಪ, 101 years ತಾತ ಬಂದುಬಿಟ್ಟು ನಾನು ಕಿವಿ ಕೇಳ್ತಾ ಇಲ್ಲ ಡಾಕ್ಟರ್, ಹಿಯರಿಂಗ್ ಏಡ್ಸ್ ಕೊಡಿ. ಐ ವಾಸ್ ಓಕೆ. ಎದಕ್ಕೆ ಕೇಳಿದೆ, ಏನಿಗೆ ನಾನು ಟಿ ವಿ ನೋಡ್ತೀನಿ, ಟಿ ವಿ ನೋಡೋಕ್ಕೆ ತುಂಬ ಇಷ್ಟ, ನಂಗೆ ಟಿ ವಿ ಕೇಳಿಸ್ತಾ ಇಲ್ಲ, ಮನೇಲಿ ಮೊಮ್ಮಕ್ಕಳ ಜೊತೆ ಆಟ ಆಡೋಕ್ಕೆ ಇಷ್ಟ. ಐ ಸೆಡ್ ಓಕೆ, ಹಿ ಹ್ಯಾಸ್ ಗೋಲ್ಸ್, ಮಾಡಿದ್ವಿ, ಈಸ್ ಫೈನ್. ಸೊ ಪೇಷಂಟ್ ಈಸ್ ದ ಡ್ರೈವರ್, ನಾವು ಅವ್ರ ಹಿಂದೆ ಸಪೋರ್ಟ್, ಅವ್ರು ಹೆಂಗೆ ಹೇಳ್ತಾರೆ ಮಾಡ್ತೀವಿ. ಪೇರೆಂಟ್ಸ್ಗೆ ಮೊದಲೆಲ್ಲ 2 ಮಗು 3 ಮಗು 5 ಮಗು ಎಲ್ಲ ಇರ್ತಿತ್ತು. ಈಗ ಇರೋದೇ ಒಂದೇ ಒಂದು ಮಗು ಇರುತ್ತೆ. ಆ ಮಗುನೂ ಮಾತಾಡಲಿಲ್ಲ ಅಂದರೆ ಎಷ್ಟು ಪ್ಯಾನಿಕ್ ಆಗ್ತಾರೆ ಅಂತ ಆಲ್ರೆಡಿ ನೀವು ಸುಮಾರು ಜನ ನೋಡಿರ್ತೀರ. ಸೊ ಅಂಥ ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಫಸ್ಟ್ ಥಿಂಗ್ ಈಸ್ ಅಫ್ಕೋರ್ಸ್ ಒಂದು ಮಗು ಇದ್ದಾಗ ಎಲ್ಲ ಆಸೆ ಆ ಮಗುನ ಮೇಲೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ಯು ಹ್ಯಾವ್ ಟು ಲುಕ್ ಆಫ್ಟರ್ ದ್ಯಾಟ್ ಚೈಲ್ಡ್ ಆ್ಯಸ್ ಒಂಥರ ಡೈಮಂಡು, ರೈಟ್? ಸುಮ್ಮನೆ ವೇಟ್ ಮಾಡಿ ಗೆಸ್ಸು, ಗೂಗಲ್ ರಿಸರ್ಚ್ ಬೇಡ. ಕ್ವಾಲಿಫೈಡ್ ಪ್ರೊಫೆಷನಲ್ ಹತ್ರ ಹೋದರೆ ದೇರ್ ಈಸ್ ಎವಿಡೆನ್ಸ್ ಬೇಸ್ಡ್. ಅಂದರೆ ನಿಮ್ಮ ಮಗು ಆಗಿರೋ ತೊಂದರೆ ನಿಮ್ಮ ಒಂದೇ ಮಗುಗೆ ಇರಲ್ಲ, ಜಗತ್ತಲ್ಲಿ ಲಕ್ಷಾಂತರ ಮಕ್ಕಳಿಗೆ ಆಗಿರುತ್ತೆ. ಅದ್ರ ಮೇಲೆ ಏನು ಬೆಸ್ಟ್ ಥಿಂಗ್ ಅಂತ ಪಾತ್ವೆ ಇರುತ್ತೆ, ದಾರಿ ಇರುತ್ತೆ, ಅದನ್ನು ಫಾಲೋ ಮಾಡ್ತಾ ಹೋಗ್ಬೋದು. ಪೇರೆಂಟ್ಸ್ ಎಲ್ಲಿ ಮಾಡಿಬಿಡ್ತಾರೆ, ದೇ ಕೀಪ್ ಟೇಕಿಂಗ್ ಅಡ್ವೈಸ್. ಹೋಮಿಯೋಪತಿ ಟ್ರೈ ಮಾಡಿದೆ, ಆಯುರ್ವೇದ ಟ್ರೈ ಮಾಡಿದೆ, ಇದು ಮಾಡಿದೆ, ಅದು ಮಾಡಿದೆ, ಹಂಗೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಮಾಡ್ತಾ ಟೈಮ್ ವೇಸ್ಟ್ ಆಗುತ್ತೆ. ದೆನ್ ಆ ಟೈಮಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಕಷ್ಟ. ಸೊ ರೀಚ್ ಔಟ್ ಟು ದ ರೈಟ್ ಪ್ರೊಫೆಷ್ನಲ್ ಕರೆಕ್ಟ್ ಟೈಮಿಗೆ ಮ್ಯಾನೇಜಬಲ್ ಇರುತ್ತೆ. ಆ್ಯಂಡ್ ಮತ್ತೊಂದು ಏನು ಹೇಳಬೇಕಂದ್ರೆ, ಮಗುಂದು ಬ್ರೇನು, ಎನಿ ಮಗು ಫಸ್ಟ್ 2 to 3 years ಈಸ್ ಕ್ರಿಟಿಕಲ್ ಏಜ್ ಅಂತೀವಿ. ಆ ಟೈಮಲ್ಲಿ ನಾವು ಏನೇ ಚೇಂಜ್ ಮಾಡಿದ್ರು ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅನ್ಫಾರ್ಚುನೇಟ್ಲಿ ಪೇರೆಂಟ್ಸು ಆ 2 to 3 years ತಮ್ಮದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಆಮೇಲೆ ನಮ್ಮ ಕಡೆ ಬರ್ತಾರೆ. ಸೊ ದೆನ್ ವಿ ಆರ್ ಇನ್ ದ ಸೆಕೆಂಡ್ ಸ್ಟೇಜ್. 3 to 5 years ರಿಸಲ್ಟ್ಸ್ ಬರೋದು ಕಷ್ಟ. 5 years ನಂತರ ಅಂತೂ ಬರೋದು ಬಹಳ ಟಫ್. ಸೊ ಎನಿ ಡಿಲೇ, ಮಾತು ಬರ್ತಾ ಇಲ್ಲ, ಯಾಕೋ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಡೋಂಟ್ ವೇಟ್, ಇಮಿಡಿಯೇಟ್ಲಿ ಬಂದು ತೋರಿಸೇ ಬಿಡೋದು. ಡಾಕ್ಟರ್, ಇವಾಗ ನಿಮ್ಮದು ಕ್ಲಿನಿಕ್ ಶುರುವಾಗಿ 12 years ಆಯಿತು ಅಂತ ಹೇಳಿದ್ರಿ. ಸೊ 12 years ಅಂತ ಹೇಳಿದ್ರೆ ನಿಮ್ದು ಆಲ್ಮೋಸ್ಟ್ ಹುಬ್ಳಿ ಸುತ್ತಮುತ್ತ ಇರೋರಷ್ಟೇ ಬರ್ತಾರೆ ಅಂತ ಅನಿಸುತ್ತೆ ಅಲ್ವಾ ಡಾಕ್ಟರ್? ಇಲ್ಲ, ಥ್ಯಾಂಕ್ಫುಲಿ ಪೇಷಂಟ್ ನಂಬಿಕೆ ಆ್ಯಂಡ್ ಗ್ರೇಸ್ ಆಫ್ ಗಾಡ್ ಬರೀ ಹುಬ್ಳಿ ಅಂತ ಅಷ್ಟೇ ಅಲ್ಲ, ಸೊ ಕಂಟ್ರಿಯಲ್ಲಿ ಸುಮಾರು ಸ್ಟೇಟ್ಸಿಂದನೂ ಈಗ ಬರ್ತಾ ಇದ್ದಾರೆ. ಸೊ ವಿ ಹ್ಯಾವ್ ರೀಚ್ ಅಪ್ ಟು ಹಿಯರಿಂಗ್ ಲಾಸಿಗೆ ಅಂದರೆ ವಿ ಹ್ಯಾವ್ ಇವನ್ ಮಹಾರಾಷ್ಟ್ರ, ಬಿಹಾರ್, ಡೆಲ್ಲಿ, ಅಲ್ಲಿಂದನೂ ಬರ್ತಾರೆ. ಸ್ಪೀಚ್ ಥೆರಪಿಗೆ ಏನಾಗುತ್ತೆ, ವಿ ಹ್ಯಾವ್ ನೇಬರಿಂಗ್ ಒಂದು 10 districts ಕರ್ನಾಟಕದಲ್ಲಿ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಆಯಿತು, ಬರ್ತಾರೆ. ಆ್ಯಂಡ್ ಆಫ್ ಲೇಟ್ ವಿವ್ ಹ್ಯಾಡ್ ಇನ್ಸ್ಟೆನ್ಸಸ್ ವೇರ್ ಫಾರಿನ್ ನ್ಯಾಷನಲ್ಸ್ ಬರ್ತಾ ಇದ್ದಾರೆ. ಓಕೆ, ಏನೋ ಒಂದು ಕನೆಕ್ಷನ್ ಇರುತ್ತೆ ಇಂಡಿಯಾಗೆ. ಒಂದು ಅಲ್ಲಿ ಥೆರಪಿ ಸರ್ವಿಸಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಸೊ ಹಂಗಿದ್ದಾಗ ದೇ ಚೂಸ್ ಹಿಯರ್. ಅದೊಂದಾಯಿತು. ಸೆಕೆಂಡ್ ಥಿಂಗ್, ಈ ರೀಸೆಂಟ್ ಎಕ್ಸಾಂಪಲ್ ಅಂದರೆ ಒಬ್ಬರು ಫ್ಯಾಮಿಲಿ ಜರ್ಮನಿಯಿಂದ
ಇಲ್ಲಿ ಯಾವುದೋ ಕೆಲಸಕ್ಕೆ 6 months ಇಂಡಿಯಾನಾಗ ಇರಬೇಕು, 6 months ಜರ್ಮನಿನಾಗ ಇರಬೇಕು, ಆ ಫ್ಯಾಮ್ಲಿನೂ ಬಂದಿತ್ತು. ಸೊ ಆ ಮಗು ಪಾಪ ಜರ್ಮನ್ ಭಾಷೆ, ಇಲ್ಲಿ ಹುಬ್ಳಿಗೆ ಬಂದಾಗ ಹುಬ್ಳಿ ಭಾಷೆ ಎರಡೂ ಮಿಕ್ಸ್ ಆಗಿ ಅದು ಯಾವ ಭಾಷೆ ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ಆ್ಯಂಡ್ ನೀವು ಆಗಲೇ ಹೇಳಿದ್ರಲ್ಲ, ಮದರ್ ವಾಸ್ ವೆರಿ ಟೆನ್ಸ್ಡ್. ಒಂದೇ ಮಗು, ಏನು ಮಾಡಲಿ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು. ಬಟ್ ಅವಾಗೂ ಹೇಳಿದೆ, ಇಟ್ ಈಸ್ ಎನ್ವೈರ್ಮೆಂಟ್ಲಿ, ಮಗುಗೇನೂ ಆಗಿಲ್ಲ, ಟೆನ್ಷನ್ ಮಾಡಬೇಡಿ, ಭಾಷೆ ತಿದ್ಕೊಂಡ್ಬಿಡೋಣ, ಒಂದು ಭಾಷೆ ಸ್ಟಿಕ್ ಮಾಡೋಣ. ದೆನ್ ಎಂಟೈರ್ ಫ್ಯಾಮಿಲಿ ಚೋಸ್ ಇಂಗ್ಲೀಷ್, ಎಲ್ಲರೂ ಇಂಗ್ಲೀಷ್ ಮಾತಾಡಕತ್ರು, ಥೆರಪಿನೂ ಇಂಗ್ಲೀಷಿಗೆ ಬಂತು. ಮಗು ಈಗ ಪಿಕಪ್ ಮಾಡಿ, ಅಂದರೆ ಬಂದಾಗ ಮಾತೇ ಆಡ್ತಿರ್ಲಿಲ್ಲ. ಇಲ್ಲ ಇವಾಗ ಸುಮಾರು ಚೆನ್ನಾಗಿ ಮಾತಾಡ್ತಾರೆ. ಆಲ್ಮೋಸ್ಟ್ ಐ ಥಿಂಕ್ ಇನ್ನೊಂದು 1 month 2 monthಲ್ಲಿ ಡಿಸ್ಚಾರ್ಜ್ ಆಗಿಬಿಡ್ತಾರೆ, ಮುಗೀತದೆ. ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಇಯರಿಂಗ್ ಏಡ್ ಇಸ್ ದ ಲಾಸ್ಟ್ ಆಪ್ಷನ್ ಅಂತ ಹೇಳಿದ್ರಿ. ಸೊ ಅದು ಕೂಡ ಪೇಷಂಟ್ ಟು ಪೇಷಂಟ್ ಸಕ್ಸಸ್ ರೇಟು ಬೇರೆ ಥರನೇ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅದು ವರ್ಕ್ ಆಗಿಲ್ಲ ಅಂದರೆ ಏನು ಮಾಡೋದು ಡಾಕ್ಟರ್? ಸೊ ವೆರಿ ಗುಡ್ ಪಾಯಿಂಟ್. ಸೊ ಹಿಯರಿಂಗ್ ಏಡ್ಸು ಎಲ್ಲರಿಗೂ ಸೇಮ್ ರಿಸಲ್ಟ್ಸ್ ಕೊಡಲ್ಲ. ಸೊ ಈಗ ನಿಮ್ಮ ಫ್ರೆಂಡ್ ಹಿಯರಿಂಗ್ ಏಡ್ ತೊಗೊಂಡಿದ್ದಾನೆ ಅಂದರೆ ಅದೇ ಮಾಡಲ್ ನೀವು ತೊಗೊಂಡ್ರೆ ಸೇಮ್ ರಿಸಲ್ಟ್ ಬರುತ್ತೆ ಅಂತಿಲ್ಲ. ಸೊ ರಿಸಲ್ಟ್ಸ್ ಆರ್ ವೇರಿಂಗ್, ಆ್ಯಂಡ್ ಸಮ್ಟೈಮ್ಸ್ ಅನ್ಫಾರ್ಚುನೇಟ್ಲಿ ಬೆಸ್ಟ್ ಹಿಯರಿಂಗ್ ಏಡ್ ಹಾಕಿದ್ರು, ಲಕ್ಷಾಂತರ ಖರ್ಚು ಮಾಡಿದ್ರು, ಬೇಕಾಗಿರೋ ರಿಸಲ್ಟ್ಸ್ ಸಿಗಲ್ಲ. ಬಿಕಾಸ್ ದ್ಯಾಟ್ ವಿಲ್ ಬಿ ಲಿಮಿಟೇಷನ್ ಆಫ್ ದ ಇಯರ್, ಕಿವಿದು ಡ್ಯಾಮೇಜ್ ಅಷ್ಟು ಆಗಿರುತ್ತೆ. ಅಂಥ ಟೈಮಲ್ಲೂ ಕೂಡ ದೆನ್ ಇನ್ನೊಂದು ಟೆಕ್ನಾಲಜಿ ಬರುತ್ತೆ, ಅದಕ್ಕೆ ನಾವು ಕಾಕ್ಲಿಯರ್ ಇಂಪ್ಲಾಂಟ್ ಅಂತೀವಿ. ಈಗ ಹೆಂಗೆ ನೀವು ನೀ ಇಂಪ್ಲಾಂಟ್ ಮಾತಾಡಿದ್ವಿ, ಹಾಗೆ ಈಗ ಆರ್ಟಿಫಿಷಿಯಲ್ ನೀ ಹಾಕ್ತೀವಲ್ಲ, ಹಂಗೆ ಇದೊಂದು ಆರ್ಟಿಫಿಷಿಯಲ್ ಕಿವಿನೇ. ಬಟ್ ಫುಲ್ ಕಿವಿ ಏನು ಚೇಂಜ್ ಆಗಲ್ಲ, ಒಳಗಿನ ಕಿವಿಯಲ್ಲಿ ಒಂದು ಚಿಪ್ ಪ್ಲೇಸ್ ಆಗುತ್ತೆ. ಆ ಚಿಪ್ಪು ಕಿವಿ ನರಕ್ಕೆ ಕರೆಂಟ್ ಕೊಡುತ್ತೆ. ಸೊ ಅಲ್ಲಿಂದ ನಾವು ಮತ್ತೆ ಕೇಳಿಸೋ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಸೊ ಈಗಿನ ನಾವು ರೂಲ್ ನೋಡಿಬಿಟ್ರೆ, ಯಾರಿಗೆ 60%ಗಿಂತ ಜಾಸ್ತಿ ಕಿವಿ ಕೇಳಲ್ಲ, ಯಾರಿಗೆ 60%ಗಿಂತ ಕಡಿಮೆ ಮಾತು ಅರ್ಥ ಆಗುತ್ತೆ, ದ್ಯಾಟ್ ಮೀನ್ಸ್ ಮಷಿನ್ ಹಾಕ್ಕೊಂಡ್ರು ಅಂದರೂ 60% ಅರ್ಥ ಆಗ್ತಾ ಇಲ್ಲ, ಅವರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿದಾಗ ದೇ ಡೂ ಮಚ್ ಬೆಟರ್. ಪೂರ್ತಿ ನಾರ್ಮಲ್ ಆಗ್ತಾರೆ ಅಂತಲ್ಲ, ಇಫ್ ನಾರ್ಮಲ್ ಈಸ್ 100, ಇವರೊಂದು 85-90 ಬರ್ತಾರೆ. ಅಂದರೆ ಸಕ್ಸಸ್ ರೇಷಿಯೋ ಈಸ್ ಅರೌಂಡ್ 85%. ಸಕ್ಸಸ್ ರೇಷಿಯೋಕ್ಕಿಂತ ಇಂಪ್ರೂವ್ಮೆಂಟ್ ಎಕ್ಸ್ಪೆಕ್ಟೆಡ್ ಈಸ್ 85%. ಸಕ್ಸಸ್ ರೇಷಿಯೋ ವಿ ವಿಲ್ ಡಿಸೈಡ್, ಆಪ್ರೇಷನ್ ಸುಮ್ಮನೆ ಮಾಡಲ್ಲ. ವೆನ್ ವಿ ಆರ್ ಶ್ಯೂರ್ ಇದು ಸಕ್ಸಸ್ ಬರೋದೇ ಇದೆ ಅಂದರೆ ಅವಾಗಷ್ಟೇ ಆಗೋದು. ಅಂದರೆ ಈಗ ಅವ್ರಿಗೇನಾದರೂ ನಾರ್ಮಲ್ ಡಿಸೀಸ್ಗಳಿರುತ್ತೆ, ಬಿ ಪಿ, ಡಯಾಬಿಟಿಕ್ಕು ಈ ಥರ ಎಲ್ಲ ಇರುತ್ತೆ ಅಂತ ಆದರೆ ಅಂಥವ್ರಿಗೂ ಮಾಡ್ಬೋದು. ಸೊ ಅಫ್ಕೋರ್ಸ್ ಇಟ್ ಈಸ್ 1% ಡಿಸಿಷನ್ ಇರಲ್ಲ. ಕಾಕ್ಲಿಯರ್ ಇಂಪ್ಲಾಂಟ್ ಆದಮೇಲೆ ಒಂದು ಸ್ವಲ್ಪ ಮೇಜರ್ ಸರ್ಜರಿ. ಸೊ ಇಟ್ ವಿಲ್ ಬಿ ಟೀಮ್ ಆಫ್ ಡಾಕ್ಟರ್ಸ್. ಸೊ ಫಸ್ಟ್ ಕ್ಲಿಯರೆನ್ಸ್ ನಮ್ಗೆ ಸಿಗೋದು ಎನೆಸ್ಥೆಟಿಸ್ಟ್ ಕಡೆಯಿಂದ. ಸೊ ಅವರೆಲ್ಲ ನೋಡ್ಕೊಂಡ್ಬಿಟ್ಟು ಅನೆಸ್ಥಿಷಿಯಾ ಕೊಡೋಕ್ಕಾಗತ್ತಾ ಎಲ್ಲ ನೋಡ್ತಾರೆ. ದೆನ್ ಬರ್ತಾರೆ ENT ಸರ್ಜನ್ ಫಾರ್ ಕಾಕ್ಲಿಯರ್ ಇಂಪ್ಲಾಂಟ್ ಈಸ್ ಲೈಕ್ ಅ ಪ್ಲಂಬರ್ ಅಂತಾರೆ. ಅವರು ಹೋಲ್ ಮಾಡಿಬಿಟ್ಟು ಅದು ಚಿಪ್ ಹಾಕಬೇಕು. ಆಮೇಲೆ ನಮ್ಮ ಕೆಲಸ ಆಡಿಯಾಲಜಿಸ್ಟ್, ಆ ಚಿಪ್ಪಿಂದ ನರಕ್ಕೆ ಕರೆಂಟ್ ಹೋಗಬೇಕಲ್ಲ, ಅದು ಎಷ್ಟು ಕಳಿಸ್ಬೇಕಂತ ನಾವು ಡಿಸೈಡ್ ಮಾಡ್ತೀವಿ. ಆ್ಯಂಡ್ ದೆನ್ ಲೈಫ್ ಲಾಂಗ್ ಆ ಪೇಷಂಟ್ ಇರೋ ಮಟ್ಟ ಆ ಮುಂದಿನ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಬಂದುಬಿಡುತ್ತೆ. ಡಿವೈಸ್ ಮ್ಯಾನೇಜ್ಮೆಂಟ್, ಅದು ಕರೆಂಟ್ ಹೋಗ್ತಾ ಇರುತ್ತೆ, ಎವ್ರಿ 6 months 1 year ಚೆಕ್ ಆಗ್ತಾ ಇರಬೇಕು. ಪೇಸ್ ಮೇಕರ್ ಹಾಕಿ ಡಾಕ್ಟರ್ ಹತ್ರ ಹೋಗಿ ರೆಗ್ಯುಲರ್ ಚೆಕ್ ಮಾಡ್ತಾ ಇರ್ತೀವಿ. ಕಾಕ್ಲಿಯರ್ ಇಂಪ್ಲಾಂಟ್ ಆದಮೇಲೂ ಸಹ ಆ ಪೇಷಂಟ್ಸು ನಮ್ಮ ಥರ ಆಡಿಯಾಲಜಿಸ್ಟ್ ಥರ ಎವ್ರಿ 6 months or 1 year ಬರಲೇಬೇಕಾಗುತ್ತೆ. ಸೊ ಈ ಒಂದು ಸರ್ಜರಿನ ನಿಮ್ಮ ಕ್ಲಿನಿಕಲ್ಲೇ ಮಾಡ್ತೀವಿ? ನಮ್ಮ ಕ್ಲಿನಿಕಲ್ಲಿ ಆಗಲ್ಲ, ದಿಸ್ ವುಡ್ ಬಿ ಅಟ್ ಅ ಸರ್ಜಿಕಲ್ ಸೆಂಟರ್. ಸೊ ವಿ ಹ್ಯಾವ್ ಟೈಅಪ್ಸ್. ಸೊ ಹುಬ್ಳಿ ಧಾರವಾಡಲ್ಲೂ ಮಾಡ್ತೀವಿ, ಬ್ಯಾಂಗ್ಳೂರ್ ಆರ್ ಮುಂಬೈ. ಮತ್ತು ಇದು ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ ಈಸ್ ಅ ವೆರಿ ಸ್ಪೆಷಲೈಸ್ಡ್ ಸರ್ಜರಿ, ಎಲ್ಲ ಕಡೆ ಆಗಲ್ಲ. ಆ್ಯಂಡ್ ನಮ್ಮದು ಎಕ್ಸ್ಪೀರಿಯನ್ಸ್ ಈಸ್ ಯಾರ ಅನುಭವ ಕೈ ಇದೆ ಅಲ್ಲಿ ಹೋಗಿ ಆಗೋದು ಒಳ್ಳೆಯದು. ಸುಮ್ಮನೆ ಹೊಸ ಕೈಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಅಂತ. ಓಕೆ ಡಾಕ್ಟರ್, ಇವಾಗ ಮಗುಗೆ ಕಿವಿ ಕೇಳಿಸ್ತಿಲ್ಲ, ಮಾತಾಡ್ತಿಲ್ಲ ಅಂದಾಗ ಸೊ ಪೀಡಿಯಾಟ್ರಿಕ್ ENT ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ. ಸೊ ಅಲ್ಲೇ ಸೊಲ್ಯೂಷನ್ ಸಿಕ್ಬಿಡುತ್ತಾ? ಇಲ್ಲ, ದ್ಯಾಟ್ ಬಿಕಮ್ಸ್ ದ ಫಸ್ಟ್ ಪಾಯಿಂಟ್. ಸೊ ಕಾಮನ್ ಆಗಿ ಅವರು ಪೀಡಿಯಾಟ್ರಿಷಿಯನ್ ಜೊತೆ ಟಚ್ ಇರ್ತಾರೆ ಅಥವಾ ENT ಕಡೆ ಇರ್ತಾರೆ, ಹೋಗ್ತಾರೆ. ಇಲ್ಲಿ ಆ್ಯಸ್ ಅ ಪೇರೆಂಟ್ ವೀಕ್ಷಕರಿಗೆ ಏನು ನೋಡ್ತಾ ಇದ್ದಾರೆ, ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಕಿವಿ ನಾವು ಚೆಕಪ್ ಮಾಡಬೇಕಾದ್ರೆ ದೇರ್ ಆರ್ 2 things. ಒಂದು ಸ್ಟ್ರಕ್ಚರ್, ಆಕಾರ, ಒಳಗಿನ ಕಿವಿ ಪರದೆ ಚೆನ್ನಾಗಿದೆಯಲ್ಲೋ, ಇನ್ಫೆಕ್ಷನು ಏನಾದರೂ ಪರದೆಗೆ ಹೋಲ್ ಆಗಿದೆ, ಅದು ENTs ಆಯಿತು, ಪೀಡಿಯಾಟ್ರಿಕ್ ENTs ಆಯಿತು ನೋಡ್ಬೋದು. ಅಲ್ಲಿಗೆ ನಿಂದಿರಬಾರ್ದು. ಅದ್ರ ನೆಕ್ಸ್ಟ್ ಸ್ಟೆಪ್ ಈಸ್ ಫಂಕ್ಷನ್. ಆಕಾರ ಚೆನ್ನಾಗಿದ್ರು ಕೆಲಸ ಹೇಗಿದೆ. ಇದಕ್ಕೆ ನೀವೀಗೇನೋ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳಕ್ಕೆ ಹೋದ್ರಪ್ಪ, ಸುಮ್ಮನೆ ಫೋಟೋ ನೋಡಿ ತೊಗೊಳಲ್ಲ. ಆಕಾರ ಚೆನ್ನಾಗಿರ್ಬೋದು, ಪೇಂಟ್ ಚೆನ್ನಾಗಿದೆ, ಬಟ್ ಓಡಿಸ್ತಿರಲ್ಲ. ಸೊ ಹಾಗೆ ನಮ್ಮ ಫೀಲ್ಡು ಆಡಿಯಾಲಜಿ ಅಂದರೆ ಏನು, ವಿ ಆರ್ ಇಂಟು ಫಂಕ್ಷನ್. ನಾವು ಬರೀ ಆಕಾರಕ್ಕೆ ನಿಂದಿರಲ್ಲ. ಅಂದರೆ ENT ಅವರು ಆ ಕೆಲಸ ಮಾಡಲ್ಲ. ENT ಜೊತೆ ಆಡಿಯಾಲಜಿಸ್ಟ್ ಇದ್ದರೆ ಇದು ಆಡಿಯಾಲಜಿ, ಹೌದು, ಆಡಿಯಾಲಜಿ ಫೀಲ್ಡ್ ಇದು.
ಸೊ ಆಡಿಯಾಲಜಿ ಇಸ್ ಫೀಲ್ಡ್ ಆಫ್ ಹಿಯರಿಂಗ್, ENT ಈಸ್ ಇಯರ್, ಆಕಾರ. ನಾವು ಶ್ರವಣ ಶಕ್ತಿ, ಸೊ ಹಿಯರಿಂಗ್ ಫಂಕ್ಷನ್. ಸೊ ಆಡಿಯಾಲಜಿಸ್ಟ್ ಕಡೆನೂ ಹೋಗಲೇಬೇಕು. ಎಷ್ಟು ಪರ್ಸೆಂಟ್ ಕಿವಿ ಕೇಳುತ್ತೆ, ಕರೆಕ್ಟ್ ಇದೆಯೋ ಇಲ್ಲೋ. ಕಿವಿಯಲ್ಲಿ ಸುಮಾರು ಭಾಗ ಇದೆ, ಹೊರ ಕಿವಿ, ಮಧ್ಯ ಕಿವಿ, ಒಳ ಕಿವಿ, ನರ, ಮಿದುಳು, ಎಲ್ಲ ಪಾರ್ಟು ಸರಿ ಕೆಲಸ ಮಾಡ್ತಾ ಇದೆಯೋ ಇಲ್ಲೋ ಅಂತ ಚೆಕ್ ಆಗಬೇಕು. ಮಕ್ಕಳಲ್ಲಿ ಈ ಶ್ರವಣ ದೋಷ ಇದ್ದರೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇದೆ. ಇದೆ ಡೆಫಿನೆಟ್ಲಿ ಇದೆ. ಎಸ್ ಎಸ್ ಎಸ್. ಸೊ ಈಗಿನ ಕಾಲದಲ್ಲಿ ಪೇರೆಂಟ್ಸ್ ಸರಿಯಾದ ಟೈಮಲ್ಲಿ ತೋರಿಸಿದ್ರೆ ಯಾವುದೇ ಮಗು ಕ್ಯೂರ್ಡಾಗಿ ಲೈಫ್ ಕಳಿಬೇಕು ಅಂತ ಇಲ್ಲ. ದೇರ್ ಈಸ್ ಸೊಲ್ಯೂಷನ್. ಓನ್ಲಿ ಥಿಂಗ್ ವೇರ್ ನಮಗೆ ಎಲ್ಲಿ ಕಷ್ಟ ಆಗುತ್ತೆ, ಲೇಟಾಗಿ ಬಂದುಬಿಟ್ರೆ ನಾವಿಷ್ಟು ನಾಲೆಜು, ಎಕ್ಸ್ಪೀರಿಯೆನ್ಸು, ಟೆಕ್ನಾಲಜಿ ಇಟ್ಕೊಂಡ್ರು ಯೂಸ್ಲೆಸ್. ಅದು ಟೈಮ್ ನಮ್ಮ ಕೈಯಲ್ಲಿಲ್ಲ, ಪೇರೆಂಟ್ಸ್ ಕೈಯಲ್ಲಿದೆ. ಬೇಗ ಬರಬೇಕು. ಡಾಕ್ಟರ್, ಇವತ್ತು ಹುಬ್ಳಿಯಲ್ಲಿ ನಮ್ಮ ವಿಜಯ ಕರ್ನಾಟಕ ಆಫೀಸಲ್ಲಿ ತಮ್ಮ ಸಮಯನ ಬಿಡುವು ಮಾಡಿಕೊಂಡು ಬಂದು ವೀಕ್ಷಕರಿಗೆ ಬಹಳಷ್ಟು ವಿಷಯಗಳನ್ನು ನೀವು ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಸ್ಪೆಷಲ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಶ್ರವಣ ದೋಷ ಮತ್ತು ಮಾತಾಡೋಕ್ಕಾಗದೇ ಇರತಕ್ಕಂಥ ಮಕ್ಕಳಿಗೆ ಏನೆಲ್ಲ ಸೊಲ್ಯೂಷನ್ಸ್ ಇದೆ ಅಂತ ಬಹಳ ನೀಟಾಗಿ ವಿಶ್ಲೇಷಣೆ ಮಾಡಿದ್ರು ನಮ್ಮ ಡಾಕ್ಟರ್ ವಿಕ್ರಾಂತ್ ಪಾಟೀಲ್ ಸರ್. ನಿಮಗೂ ಮತ್ತು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಯಾವುದಾದ್ರು ಮಕ್ಕಳಿಗೆ ಮಾತು ಬರ್ತಾ ಇಲ್ಲ ಅಥವಾ ಕಿವಿ ಕೇಳಿಸ್ತಾ ಇಲ್ಲ ಅನ್ನೋ ಸಮಸ್ಯೆ ಇದ್ದರೆ ಮೊದಲು ನೀವು ಡಾಕ್ಟರ್ ವಿಕ್ರಾಂತ್ ಪಾಟೀಲ್ ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.